ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಗಾಡೆಸ್ ಎನರ್ಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್. ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನಸು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲಿಗೆ ಆದಷ್ಟು ಬೇಗ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಈ ವಿಡಿಯೋದಲ್ಲಿ ನನಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳ್ತಾ ಇದ್ರು. ಸಬ್ಸ್ಕ್ರೈಬರ್ ಅಂತ ಅಲ್ಲ, ನನಗೂ ಐಡಿಯಾ ಬಂತು, ತುಂಬ ದಿನದಿಂದ ಇತ್ತು ಇದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ. ಸೊ ಟೈಟಲ್ ನೋಡಿ ನಿಮ್ಗೆ ಆಲ್ರೆಡಿ ಅಂದರೆ ತಮ್ನಲ್ಲಿ ನೋಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ. ಬಟ್ ಫಸ್ಟ್ ಆಫ್ ಆಲ್ ನಾನೊಂದು ಡಿಸ್ಕ್ಲೇಮರ್ ಹೇಳಿಬಿಡಬೇಕು ನಿಮಗೆ. ಏನಂತ ಅಂದರೆ, ಪ್ರಾಕ್ಟಿಕಲಿ ಬದುಕೋರಿಗೆ ಈ ವಿಡಿಯೋ ಅಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನೀವಷ್ಟು ಪ್ರಾಕ್ಟಿಕಲ್ ಆಗಿದ್ರೆ ನಾನು ನಿಮಗೆ ಹೇಳೋ ಒಂದು ಮಾತು ಕೂಡ ಈ ವಿಡಿಯೋದಲ್ಲಿ ಅರ್ಥ ಆಗಲ್ಲ. ಅರ್ಥ ಆದರೂ ನಾನು ಹೇಳೋದೇನೋ ಸುಮ್ಮನೆ ಏನೋ ಕತೆ ಹೇಳ್ತಿದ್ದೀನಿ ಅನಿಸುತ್ತೆ, ಕಾಮಿಡಿ ಅನಿಸುತ್ತೆ, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅನಿಸುತ್ತೆ, ಸುಳ್ಳು ಹೇಳ್ತಿದ್ದಾರೆ ಅಂತ ಅನಿಸುತ್ತೆ. ಲೈಕ್ ನನಗೆ ಗೊತ್ತು ತುಂಬ ಜನ ಪ್ರಾಕ್ಟಿಕಲ್ ಆಗಿರ್ತೀರ, ಲೈಫ್ನ ತುಂಬ ಪ್ರಾಕ್ಟಿಕಲ್ ಆಗಿ ತೊಗೊತಾ ಹೋಗ್ತಿರ್ತೀರ. ಅಂಥವ್ರಿಗೆ ವಿಡಿಯೋ ಕಷ್ಟ. ಅದಕ್ಕೋಸ್ಕರನೇ ಡಿಸ್ಕ್ಲೇಮರ್ ಹಾಕ್ಬಿಟ್ಟಿದ್ದೀನಿ, ಈ ವಿಡಿಯೋ ಪ್ರಾಕ್ಟಿಕಲ್ ಆಗಿರೋರಿಗೆ ಅಲ್ಲ ಅಂತ. ಸೊ ಏನಿದ್ರು ಫಸ್ಟ್ ಆಫ್ ಆಲ್ ತುಂಬ ಪ್ರಾಕ್ಟಿಕಲ್ ಆಗಿರೋರಿಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅರ್ಥನೂ ಆಗಲ್ಲ, ಅರ್ಥ ಮಾಡಿಸೋಕ್ಕೂ ಆಗಲ್ಲ. ಸಪೋಸ್ ಏನಾದ್ರು ಅರ್ಥ ಮಾಡಿಕೊಂಡು ಈ ಕಡೆ ಬಂದರೆ ಓಕೆ, ಇಲ್ಲ ಅಂತ ಅಂದರೆ ಐ ಡೋಂಟ್ ಕೇರ್. ಓಕೆ, ಎನಿವೇಸ್ ನನ್ನ ಕೆಲಸ ಯಾರು ಮ್ಯಾನಿಫೆಸ್ಟೇಷನನ್ನು ನಂಬ್ತಾರೋ ಅವರಿಗೆ ನಾನು ಏನು ಹೇಳಬೇಕು, ಅವರ ಲೈಫ್ನ ಬೆಟರ್ ಮಾಡ್ಕೊಳಕ್ಕೆ ಏನು ಹೇಳಬೇಕು, ಅದಷ್ಟೇ ನನ್ನ ಕೆಲಸ. ನೀವು ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀರ, ಎಸ್. ಸೊ ಅದಕ್ಕೆ ನಾನು ವಿಡಿಯೋನ ಬಂದು ವಾಚ್ ಮಾಡ್ತಾ ಇದ್ದೀರಾ. ಸೊ ನನ್ನ ಕೆಲಸ ಏನಿಲ್ಲಿ, ನಿಮಗೆ ಆದಷ್ಟು ನೀವು ಬೆಟರ್ ಲೈಫ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೇಕು. ಅದು ನನ್ನ ಏಮ್. ನನ್ನ ಏಮ್ ಬಂದು ಏನಂತ ಅಂದರೆ, ನೀವಿಲ್ಲಿ ನನ್ನ ಮ್ಯಾನಿಫೆಸ್ಟೇಷನ್ ವಿಡಿಯೋ ನೋಡ್ತಿದ್ದೀರಾ, ನೀವು ಆದಷ್ಟು ಬೆಟರ್ ಲೈಫ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು. ಅದು ನನ್ನ ಏಮ್. ಬೆಟರ್, ಬೆಸ್ಟ್, ಲಿಮಿಟ್ಲೆಸ್, ಬ್ಯೂಟಿಫುಲ್ ಲೈಫ್ನ ನೀವು, ಅಬಂಡೆಂಟ್ ಲೈಫ್ನ ನೀವು ಕ್ರಿಯೇಟ್ ಮಾಡ್ಕೊಬೇಕು. ಅದು ನನ್ನ ಏಮ್. ಸೊ ಅದಕ್ಕೆ ನಾನು ಏನು ಬೇಕು ಆ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಎಸ್, ನನಗೆ ಒಂದಿಷ್ಟು ವಿಷಯಗಳನ್ನ ಹೇಳಬೇಕು. ಡೋಂಟ್ ಟೇಕ್ ಹೇಳ್ತಿದ್ದೀನಿ ನಾನು ಅಂದ್ಕೊಬೇಡಿ, ಬಟ್ ಇಟ್ಸ್ ರಿಯಲ್, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆನಾ? ಇವತ್ತಿನ ವಿಡಿಯೋ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ನಾನು ಆ್ಯಕ್ಚುಲಿ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಒಂದಿಷ್ಟು ನಾನು ಪಾರ್ಟ್ 2 ಕಂಟಿನ್ಯೂ ಮಾಡ್ತೀನಿ ಅಂದಿದ್ದೆ, ಅದನ್ನು ಆಫ್ಕೋರ್ಸ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಈ ಕ್ವಶನ್ ಕೇಳಿದ್ದು. ಎಲ್ರಿಗೂ ಈ ಡೌಟ್ ಬಂದಿರುತ್ತೆ. ಓಕೆ, ಸೊ ವಿಡಿಯೋಸ್ ವಾಚ್ ಮಾಡಬೇಡಿ, ಫಿಲಮ್ಸ್ ನೋಡಬೇಡಿ, ಸಾಂಗ್ಸ್ ಕೇಳಬೇಡಿ ಅಂತ ಎಲ್ಲ ಹೇಳ್ತೀರಾ. ಸೊ ಕೇಳ್ಬೋದಾ, ಕೇಳಬಾರ್ದಾ, ಸೋಷಿಯಲ್ ಮೀಡಿಯಾ ನೋಡಬೇಡಿ ಅಂತ ಹೇಳ್ತೀವಿ. ನೋಡ್ಬೋದಾ, ನೋಡಬಾರ್ದಾ, ನೋಡಿದ್ರೆ ಯಾವ ಥರ ಕಂಟೆಂಟ್ ನೋಡಬೇಕು, ಈ ಕ್ವಶನ್ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ. ಓಕೆನಾ? ನೋಡಿ, ನಾನು ಯಾರಿಗೂ ಎಂಟರ್ಟೈನ್ಮೆಂಟ್ ತೊಗೊಬೇಡಿ ಅಂತ ಹೇಳಲ್ಲ. ಸೊ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕಂತ ಅಂದರೆ ನೋಡಿ, ಓಕೆ. ಬಟ್ ನಾನು ಹೇಳೋದೇನು, ನಿಮಗೆ ನೆಗೆಟಿವ್ ಕಂಟೆಂಟ್ನ ನೋಡಬೇಡಿ, ನೆಗೆಟಿವ್ ಸಾಂಗ್ಸ್ನ ಕೇಳಬೇಡಿ, ನೆಗೆಟಿವ್ ಆಗಿ ಏನೇ ಇದ್ದರೂ ಅದನ್ನು ವಾಚ್ ಮಾಡಬೇಡಿ. ಆ್ಯಂಡ್ ನಿಮ್ಮ ಪ್ರಕಾರ ನೆಗೆಟಿವ್ಗೆ ಯಾವ ಟೈಟಲ್ ಕೊಟ್ಕೊತೀರಾ ನನಗೆ ಗೊತ್ತಿಲ್ಲ, ಬಟ್ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಕ್ಸಾಂಪಲ್ ಕೊಟ್ಟು ಸ್ಪೆಸಿಫಿಕ್ ಆಗಿ ಸಾಂಗ್ಸ್ ನೇಮ್ಸ್ನ ಎಕ್ಸಾಂಪಲ್ ಕೊಟ್ಟೆ ನಾನು ಹೇಳ್ತೀನಿ, ಆ ಥರ ಸಾಂಗ್ಸ್ನ ಕೇಳಬೇಡಿ ಅಂತ. ಆ್ಯಂಡ್ ನೋ ಅಫೆನ್ಸ್, ಅವರು ಅವರ ಲೈಫಲ್ಲಿ ಅವರ ಎಕ್ಸ್ಪೀರಿಯನ್ಸ್ನ ಅವರು ಸಾಂಗ್ಸ್ ರೀತಿ ಬರ್ಕೊಂಡು ಹಾಡ್ತಾ ಇರ್ತಾರೆ. ದಟ್ಸ್ ನಾಟ್ ಅವರ್ ಪ್ರಾಬ್ಲಮ್. ಬಟ್ ಆ ಸಾಂಗ್ನ ನೀವು ಕೇಳಿ ನಿಮ್ಮ ಲೈಫ್ನ ಹಾಗೆ ಕ್ರಿಯೇಟ್ ಮಾಡ್ಕೊಳೋದು ನನಗಿಷ್ಟ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಅಫ್ಕೋರ್ಸ್ ಫೇಮಸ್ ಸಿಂಗರ್ಸ್ ಬಗ್ಗೆನೇ ಮಾತಾಡ್ತಿದ್ದೀನಿ ನಾನಿಲ್ಲಿ. ಓಕೆನಾ? ಆ್ಯಂಡ್ ಫಿಲಮ್ಸ್, ಯಾವ ಥರ ಫಿಲಮ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಅಕಸ್ಮಾತ್ ನೋಡಬಾರ್ದು, ನೋಡಿದರೆ ಯಾವ ರೀತಿ ಕಂಟೆಂಟ್ ನೋಡಬೇಕು, ಸೊ ಈ ರೀತಿ ಪ್ರಶ್ನೆಗಳಿರುತ್ತೆ ನಿಮಗೆ. ಅಥವಾ ವೀಡಿಯೋಸ್ ನೋಡಬಾರ್ದು, ನೋಡಿದರೆ ಯಾವ ರೀತಿ ವೀಡಿಯೋಸ್ ನೋಡಬೇಕು, ಫಿಲಮ್ಸ್ ನೋಡಬಾರ್ದು, ನೋಡಿದರೆ ಯಾವ ರೀತಿ ಫಿಲಮ್ಸ್ ನೋಡಬೇಕು.
ಅದನ್ನು ಲೈಕ್ ಎಲ್ರಿಗೂ ಅದು ಥಾಟ್ ಇದ್ದೇ ಇರುತ್ತೆ, ಓಕೆನಾ. ಸೊ ಮೊದಲನೇದಾಗಿ ನಾನು ಸಾಂಗ್ಸ್ ಬಗ್ಗೆ ಹೇಳ್ತೀನಿ, ಯಾವ ಥರ ಸಾಂಗ್ಸ್ ಕೇಳಬಾರ್ದು. ಅಫ್ಕೋರ್ಸ್ ಬ್ರೇಕಪ್ ಸಾಂಗ್ಸ್, ಓಕೆ, ಬಿಕಾಸ್ ಎಲ್ಲ ಒಂದು ಲವ್ ಸ್ಟೋರಿ ಮೂವಿ ನೋಡಿ ಅದ್ರಲ್ಲಿ ಅದು ಬ್ರೇಕಪ್ ಸಾಂಗ್ ಇಟ್ಟಿರ್ತಾರೆ. ಒಂದು ಹುಡುಗಿ ಬೇಜಾರು ಮಾಡ್ಕೊತಿರೋ ಸ್ಯಾಡ್ ಆಗಿ ಫೀಲಿಂಗ್ ಆಗಿರೋ ಸಾಂಗ್ ಆದರೂ ಇರುತ್ತೆ, ಅಥವಾ ಹುಡುಗ ಲೈಕ್ ಡ್ರಿಂಕ್ಸ್ ಮಾಡಿಕೊಂಡು ಸ್ಯಾಡ್ ಆಗಿ ಬೇಜಾರು ಮಾಡ್ಕೊಂಡಿರೋ ಸಾಂಗ್ ಆದರೂ ಇರುತ್ತೆ, ಓಕೆ. ಸೊ ಆ ಥರ ನಿಮಗೆ ಬ್ರೇಕಪ್ ಫೀಲ್ ಲೈಕ್ ಆ ಥರ ಸಾಂಗ್ಸ್ ಕೇಳ್ತಿದ್ರೆ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಸ್ ಚೆನ್ನಾಗಿದ್ರೂ ಕೂಡ ಬ್ರೇಕಪ್ಸ್ ಆಗಿಬಿಡುತ್ತೆ ಲಿಟ್ರಲಿ, ಓಕೆನಾ. ನಮ್ಮ ಮೈಂಡಿಗೆ ಸೀರಿಯಸ್ಲಿ ಸಾಂಗ್ ಯಾವುದು ನಿಜ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ. ಆ್ಯಂಡ್ ಲೈಕ್ ನೋಡಿ, ನಿಮ್ಮ ಮೈಂಡಿಗೆ ನಿಮ್ಮ ವಾಯ್ಸು ಬೇರೆಯವ್ರ ವಾಯ್ಸು ಯಾರು ಹೇಳ್ತಾರೆ ಯಾರು ಬಿಡ್ತಾರೆ ಅದು ಯಾವ್ದ್ರ ಬಗ್ಗೆನೂ ಫ್ಯಾಮಿಲಾರಿಟಿ ಅದೇನೂ ಗೊತ್ತಿಲ್ಲ. ಸೊ ಯಾವುದೋ ಒಂದು ಸಾಂಗ್ ಕೇಳ್ತಿರ್ತೀರ ರಿಪೀಟೆಡ್ಲಿ, ಅದೇ ಸಾಂಗ್ಸ್ ಈಗ ಲೈಕ್ ಯಾವುದೋ ಹುಡುಗ ಕೈ ಕೊಟ್ಟು ಹೋಗೋ ಸಾಂಗ್ ಅಥವಾ ಹುಡುಗಿ ಕೈ ಕೊಟ್ಟು ಹೋಗೋ ಸಾಂಗ್ ಹಾಕಿರ್ತಾರೆ. ಸೊ ಆ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್ ಅಂದ್ಕೊಂಡು ಹಾಕೊಂಡು ಕೇಳ್ತಾ ಇರ್ತೀರಾ. ಸೊ ಕೇಳ್ತಾ ಏನಾಗ್ಬಿಡುತ್ತೆ, ನಿಮ್ಮ ಮನೆಗೆ ನನಗೂ ಯಾರೋ ಬ್ರೇಕಪ್ ಮಾಡ್ಕೊಂಡು ಹೋಗಿದ್ದಾರೆ, ನನಗೂ ಯಾರೋ ಕೈ ಕೊಟ್ಟಿದ್ದಾರೆ, ಅದಕ್ಕೆ ಈ ಸಾಂಗ್ ಇಷ್ಟ ಆಗುತ್ತೆ ನೋಡಿ. ಯೂಶ್ವಲಿ ನಮ್ಗೆ ಫೇವ್ರೆಟ್ ಸಾಂಗ್ ಅಂತ ನಾವು ಅದು ಕರಿತೀವಿ. ನಮ್ಮ ಲೈಫಿಗೆ ಸ್ವಲ್ಪ ಯಾವುದು ರೆಸನೇಟ್ ಆಗುತ್ತೋ ಅದನ್ನು ನಾವು ಫೇವ್ರೆಟ್ ಸಾಂಗ್ ಅಂತ ಹೇಳ್ಕೊತೀವಿ. ಅಥವಾ ಜಸ್ಟ್ ಏನೋ ಒಂಥರ ಕೇಳಕ್ಕೆ ಚೆನ್ನಾಗಿರುತ್ತೆ, ಮೆಲೋಡಿಯಸ್ ಆಗಿರುತ್ತೆ, ಅಥವಾ ಏನೋ ರೀಸನ್ಸ್, ಓಕೆ ನೀವೇನು ಫೇವ್ರೆಟ್ ಸಾಂಗ್ ಅಂದ್ಕೊಂಡಿರ್ತೀರೋ. ಬಟ್ ಸೀರಿಯಸ್ಲಿ ಅದು ಎಷ್ಟೇ ಚೆನ್ನಾಗಿರಲಿ, ಹಾಡು ಹೇಳೋರು ಅವ್ರ ವಾಯ್ಸ್ ಎಷ್ಟೇ ಸ್ವೀಟ್ ಇರಲಿ, ಸಾಫ್ಟ್ ಇರಲಿ, ಕ್ಯೂಟ್ ಇರಲಿ, ಡೋಂಟ್ ವಾಚ್, ಡೋಂಟ್ ಲಿಸನ್. ಅಕಸ್ಮಾತ್ ಏನಾದ್ರು ಕೇಳಬೇಕು, ಈಗಿನ ಟ್ರೆಂಡಿಂಗ್ ಸಾಂಗ್ ಅಂತಂದ್ರೆ ಕೇಳಬೇಕಂತಂದ್ರೆ ಒಂದ್ಸತಿ ಕೇಳಿ, ಪದೇ ಸತಿ ಕೇಳೋದು ಬೇಕಾಗಿಲ್ಲ, ಓಕೆ. ಸೊ ಅದೊಂದು ಹೇಳಬೇಕು. ಆ್ಯಂಡ್ ಯಾವ ಥರ ಸಾಂಗ್ಸ್, ಓಕೆ, ಪರ್ಟಿಕ್ಯುಲರ್ ಆಗಿ ಬ್ರೇಕಪ್ ಸಾಂಗ್ಸ್ ಅಂತ ಎಕ್ಸಾಂಪಲ್ ಕೊಟ್ಟೆ ನಾನು. ತುಂಬ ಸಾಂಗ್ಸ್ ಇದೆ, ಅದು ಯಾವ ಭಾಷೆಲಾದರೂ ಆಗಲಿ. ಈಗ ತೆಲುಗು ನನಗೆ ಅರ್ಥ ಆಗಲ್ಲ, ಸೊ ನಾನು ತೆಲುಗಲ್ಲಿ ಇರೋ ಫೀಲಿಂಗ್ ಸಾಂಗ್ ಕೇಳ್ತೀನಿ, ನೋ, ನಿಮಗೆ ಅರ್ಥ ಆಗಲ್ಲ, ಎಸ್, ಬಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆಲ್ಲ ಅರ್ಥ ಆಗುತ್ತೆ, ಓಕೆನಾ. ಸೊ ದಯವಿಟ್ಟು ಸ್ಯಾಡ್ ಸಾಂಗ್ಸ್, ಡಿಪ್ರೆಸ್ಡ್ ಸಾಂಗ್ಸ್, ಫೀಲಿಂಗ್ ಸಾಂಗ್ಸ್ನ ಕೇಳಬೇಡಿ. ಆ್ಯಂಡ್ ಇನ್ನೊಂದು, ಲೈಫ್ಗೆ ಕಂಪೇರ್ ಆಗಿ ಒಂದಿಷ್ಟು ಸಾಂಗ್ಸ್ ಬರೀತಾರೆ. ಆ್ಯಂಡ್ ಎಕ್ಸಾಂಪಲ್ ಕನ್ನಡದಲ್ಲಿ ನನಗೆ ಸದ್ಯಕ್ಕೆ ನೋ ಅಫೆನ್ಸ್, ಅವ್ರ ಸಾಂಗ್ಸ್ ಚೆನ್ನಾಗಿರುತ್ತೆ, ಅವ್ರ ಲಿರಿಕ್ಸ್ ಚೆನ್ನಾಗಿರುತ್ತೆ, ಎಸ್ ನಿಮಗೆ ಚೆನ್ನಾಗಿರುತ್ತೆ, ಬಿಕಾಸ್ ಓಕೆ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ನ ಅವ್ರೇನೋ ಶೇರ್ ಮಾಡ್ಕೊತಿದ್ದಾರೆ, ಬಟ್ ಇಟ್ಸ್ ನಾಟ್ ಎ ರಿಯಾಲಿಟಿ, ಓಕೆ. ಅದಕ್ಕೆ ನಾನು ಅಂದಿದ್ದು ಪ್ರಾಕ್ಟಿಕಲ್ ಆಗಿರೋರು ಪ್ಲೀಸ್ ಈ ವಿಡಿಯೋನ ವಾಚ್ ಮಾಡಬೇಡಿ ಅಂತ ಅದಕ್ಕೆ ಹೇಳಿದ್ದು. ಆಲ್ ಓಕೆ ಸಾಂಗ್ಸ್, ಓಕೆ. ನನಗೆ ಲಿಟ್ರಲಿ ಅನಿಸುತ್ತೆ ಅವ್ರದ್ದು ಪ್ರಾಕ್ಟಿಕಲಿ ಮಿಡಲ್ ಕ್ಲಾಸ್, ಓಕೆ, ಅವ್ರ ಹುಡುಗರು ಬಗ್ಗೆ ಲಿರಿಕ್ಸ್ ಬರೀತಾರೆ. ಎಸ್ಪೆಷಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದೀನಿ, ಆಲ್ ಓಕೆ ಸಾಂಗ್ಸ್, ಎಸ್ಪೆಷಲಿ ಲೈಫ್ಗೆ ಕಂಪೇರ್ ಹೇಳೋ ಸಾಂಗ್ಸ್. ಮಿಡಲ್ ಕ್ಲಾಸ್, ನೀವು ಮಿಡಲ್ ಕ್ಲಾಸ್ ಆಗಿದ್ದೀರಾ, ಲೈಕ್ ಇಟ್ಸ್ ನಾಟ್ ಅವ್ರಿಗೆ ಹೇಳ್ತಿಲ್ಲ ನಾನು, ಬಟ್ ಎಲ್ರಿಗೂ ಹೇಳ್ತಿರೋದು ಮಿಡಲ್ ಕ್ಲಾಸ್. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿರುತ್ತೆ. ಸೊ ನಿಮ್ಮ ಮೈಂಡ್ ಸೆಟ್ ಬದಲಾಗಬೇಕು. ಲೈಕ್ ಇಟ್ಸ್ ನಾಟ್ ಹುಡುಗಿರು ಕೊನೆ ತನಕ ಇರಲ್ಲ, ಫ್ರೆಂಡ್ಸು ಕೊನೆ ತನಕ ಇರಲ್ಲ, ಯಾರು ಲೈಫಲ್ಲಿ ಕೊನೆ ತನಕ ಇರಲ್ಲ ಅಂತ ಅನ್ಕೊಂತಿದ್ರೆ ನಿಜವಾಗ್ಲೂ ಕೊನೆ ತನಕ ಯಾರೂ ಇರಲ್ಲ. ಇರ್ತಾರೆ ಅಂತ ಅನ್ಕೊಂಡ್ರೆ ಇರ್ತಾರೆ, ಇಲ್ಲ ಎಲ್ಲ ಕೈ ಕೊಟ್ಟು ಹೋಗ್ತಾರೆ. ನನ್ನ ಲೈಫಲ್ಲಿ ನನಗೆ ಯಾರೂ ಆಗಲ್ಲ, ನನ್ನ ಲೈಫಲ್ಲಿ ನನಗೆ ಯಾರೂ ಬರಲ್ಲ, ನನ್ನ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳಲ್ಲ ಅಂತಂದರೆ ನಿಜವಾಗ್ಲೂ ಯಾರೂ ತಲೆ ಕೆಡಿಸ್ಕೊಳಲ್ಲ. ಬಟ್ ನನ್ನ ಬಗ್ಗೆನೂ ಕೇರ್ ಮಾಡೋರು ಇದ್ದಾರೆ. ನನ್ನ ಫ್ರೆಂಡ್ಸ್ ನನ್ನ ಯಾವಾಗಲೂ ಕೊನೆವರೆಗೂ ನನ್ನ ಜೊತೆ ಇರ್ತಾರೆ. ನಾನು ಯಾವುದೋ ಒಂದು ಹುಡುಗನ ಪ್ರೀತಿಸ್ತೀನಿ, ಓಕೆ, ಯಾವುದೋ ಒಂದು ಹುಡುಗನ ಪ್ರೀತಿಸ್ತೀನಿ, ಅವ್ರು ನನ್ನ ಜೊತೆ ಕೊನೆವರೆಗೂ ಇರ್ತಾರೆ ಅಂತ ಅಂದ್ಕೊಂಡ್ರೆ ಇರ್ತಾರೆ, ಇರಲ್ಲ ಅಂತ ಅಂದ್ಕೊಂಡ್ರೆ ಇರಲ್ಲ. ಸೀರಿಯಸ್ಲಿ, ಓಕೆ, ನಾನು ಅವ್ರದ್ದಷ್ಟೇ ಸಾಂಗ್ಸ್ ಅಂತ ಹೇಳ್ತಿಲ್ಲ, ಬಟ್ ಎಲ್ಲರ ಸಾಂಗ್ಸು ಆಲ್ಮೋಸ್ಟ್ ಈಗಿನ ಸಾಂಗ್ಸ್ ಹೆಂಗೆ ಮಾಡ್ತಾರೆ, ಹುಡುಗ ಕೈ ಕೊಟ್ಟು ಹೋಗಬೇಕು ಅಥವಾ ಹುಡುಗಿ ಕೈ ಕೊಟ್ಟು ಹೋಗಬೇಕು, ಅಥವಾ ಲೈಫ್ ಕಂಪೇರ್, ಲೈಫ್ ಅಂದರೆ ಹಂಗಂತೆ, ಲೈಫ್ ಅಂದರೆ ಹಿಂಗಂತೆ. ಲಿಟ್ರಲಿ ಲೈಫ್ ಅಂದರೆ ಅವ್ರು ಹೇಳೋ ಲಿರಿಕ್ಸ್ ಅಲ್ಲ, ಅವ್ರು ಹೇಳಿದ್ದಾರೆ, ಎಸ್ ಅದು ನಿಮಗೆ ನಿಜ ಅನ್ಸುತ್ತೆ, ಬಿಕಾಸ್ ದಟ್ಸ್ ಎ ಲೈಫ್ ಎಕ್ಸ್ಪೀರಿಯನ್ಸ್. ನೋಡಿ, ಯಾರೋ ಒಬ್ರು ಲಿರಿಕ್ಸ್ ಬರೀತಿದ್ದಾರೆ, ಯಾರೋ ಒಬ್ರು ಒಂದು ಸ್ಟೋರಿ ಬರೀತಿದ್ದಾರೆ ಅಂದರೆ ಅವರು ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಬರೀತಿರ್ತಾರೆ, ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಬರೀತಿರಲ್ಲ. ಸೊ ಹಂಗಂತ ಮಾತ್ರಕ್ಕೆ ಅವ್ರು ಬರೆಯೋದೇ ಯೂನಿವರ್ಸಲ್ ಫ್ಯಾಕ್ಟ್ ಅಲ್ಲ. ಅವ್ರು ಯಾವುದೋ ಒಂದು ಮೂವಿಯಲ್ಲಿ ಏನೋ ಒಂದು ಫೇಮಸ್ ಡೈಲಾಗ್ ಹೊಡಿತಾರೆ, ಆ ಡೈಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ, ಅದನ್ನೇ ಎಲ್ಲರೂ ಸ್ಟೇಟಸ್ ಹಾಕ್ಕೊಂಡು ಸಾಂಗ್ಸ್ ಹಾಕ್ಕೊಂಡು ಜಾತ್ರೆ ಮಾಡೋದು. ಇಟ್ಸ್ ನಾಟ್ ಲೈಫ್ ಅಂದರೆ ಹಾಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲೈಫ್ ಅಂದರೆ ನಾಟ್ ಸೋ ಪ್ರಾಕ್ಟಿಕಲ್, ಆಯ್ತಾ. ಲೈಫ್ ಅಂದರೆ ಡಿಫ್ರೆಂಟ್, ಓಕೆ. ಸೊ ನೀವು ಯಾವ ರೀತಿ ನೋಡ್ತಿರೋ ಆ ಥರ ನಿಮ್ಮ ಲೈಫ್ ಇರುತ್ತೆ. ಒಂದು ಮೂವಿ ನೋಡಿ ಓಕೆ ಲೈಫ್ ಅಂದರೆ ಹಿಂಗಪ್ಪ ಅಂತ ಫಿಕ್ಸ್ ಆಗಬೇಡಿ ದಯವಿಟ್ಟು. ಆ ಮೂವಿಯಲ್ಲಿರೋ ಲೈಫ್ ನಿಮ್ದಾಗಿರಲ್ಲ, ಬಿಕಾಸ್ ಆ ಮೂವಿಯಲ್ಲಿ ಆ ಕತೆ ಬರೆಯೋರು ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಬರೀತಿರ್ತಾರೆ, ಓಕೆ. ಆ್ಯಂಡ್ ಇದು ನಿಮ್ಮ ಮೂವಿ, ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಬರ್ಕೊಂಡು ಹೋಗಿ. ನೀವೇನಾದರೂ ಎಸ್ ನನ್ನ
ಫ್ರೆಂಡ್ಸ್ ಆಗಲ್ಲ, ಮನೆಯವ್ರಾಗಲ್ಲ, ಅವ್ರಾಗಲ್ಲ, ಇವ್ರಾಗಲ್ಲ, ದುಡ್ಡಿದಾಗ ಬರ್ತಾರೆ. ದುಡ್ಡಿದ್ದಾಗಷ್ಟೇ ಬರ್ತಾರೆ ಅಂದರೆ ಆಫ್ಕೋರ್ಸ್ ದುಡ್ಡಿದ್ದಾಗಷ್ಟೇ ಬರ್ತಾರೆ. ದುಡ್ಡಿದಾಗ ಬರಲ್ಲ ಅಂತಂದರೆ ದುಡ್ಡಿದಾಗ ಬರಲ್ಲ. ನೀವು ಯಾಕೆ ಹಂಗೆ ಅನ್ಕೊಂತೀರಾ? ನಿಮಗೆ ನೀವೇ ಯಾಕೆ ಆ ಥರ ಹೇಳ್ಕೊತೀರಾ? ಲೈಕ್ ಜಿನಿಯನ್ ಕನೆಕ್ಷನ್ಸ್ ಅಂತಿಲ್ಲ, ಎಲ್ರಿಗೂ ದುಡ್ಡಷ್ಟೇ ಬೇಕು, ದುಡ್ಡಾದರೆ ಮಾತ್ರ ಬರ್ತಾರೆ, ಬ್ಯೂಟಿ ಇದ್ರೆ ಮಾತ್ರ ಬರ್ತಾರೆ, ಫೇಮ್ ಇದ್ರೆ ಮಾತ್ರ ಬರ್ತಾರೆ, ಇಲ್ಲ ಅಂದರೆ ಬರಲ್ಲ, ಇಲ್ಲ ಅಂದರೆ ಇಷ್ಟಪಡಲ್ಲ. ಇದು ರಿಯಾಲಿಟಿನ ನೋ, ಇಟ್ಸ್ ನಾಟ್ ಎ ರಿಯಾಲಿಟಿ. ಆದರೂ ರಿಯಾಲಿಟಿ ಅಂತ ಯಾಕೆ ಅನ್ಸುತ್ತೆ ಅಂದರೆ ಬಿಕಾಸ್ ಪದೇ ನಿಮಗೆ ನೋಡಿ ನೀವೇನಾದರೂ ಹೇಳ್ಕೊಳ್ಳಿ, ನಿಮ್ಮ ಮೈಂಡಿಗೆ ಪಾಸಿಟಿವ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಅಂತ ಅದಕ್ಕೆ ಡಿಫ್ರೆನ್ಸ್ ಗೊತ್ತಿಲ್ಲ. ಸೊ ಕನ್ಸಿಸ್ಟೆಂಟ್ಲಿ ಯಾವುದೋ ಒಂದು ಥಾಟ್ನ ನೀವು ಕರೆಕ್ಟಾಗಿ ಪರ್ಸಿಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಥಾಟ್ ನಿಮ್ಮ ರಿಯಾಲಿಟಿಲಿ ನಿಜ ಆಗುತ್ತೆ. ಸಪೋಸ್ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಕೊನೆ ತನಕನೂ ಬರಲ್ಲ, ಮಧ್ಯದಲ್ಲೇ ಕೈ ಬಿಟ್ಟು ಹೋಗ್ತಾರೆ, ಅವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ, ನನಗೆ ರೆಸ್ಪೆಕ್ಟ್ ಕೊಡಲ್ಲ, ಲೈಕ್ ಯಾರು ಲೈಫಲ್ಲಿ ಬರಲ್ಲ ಅಂದರೆ ನಿಜವಾಗ್ಲೂ ಲೈಫಲ್ಲಿ ಯಾರೂ ಬರಲ್ಲ. ಓಕೆ, ನಿಮಗೆ ಲೈಫಲ್ಲಿ ಎಲ್ಲರೂ ಬರಬೇಕಂದ್ರೆ ಫಸ್ಟ್ ನಿಮಗೆ ಆ ಯೋಚನೆ ಇರಬೇಕು, ನನ್ನ ಲೈಫಲ್ಲಿ ನನಗೆಲ್ಲರೂ ಬರ್ತಾರೆ, ಎಲ್ರಿಗೂ ನಾನಂದ್ರೆ ಇಷ್ಟ. ನಿಮ್ಮ ಯೋಚನೆ, ಲೈಫೇ ನಿಮ್ಮ ಯೋಚನೆ. ಸೊ ಅದಕ್ಕೆ ಹೇಳೋದು, ಫಿಲಮ್ಸ್ನ ವಾಚ್ ಮಾಡಿ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಈ ರೀತಿ ಕಂಟೆಂಟ್ನ ವಾಚ್ ಮಾಡಿದ್ರೂ ಕೂಡ ಈ ರೀತಿ ಕಂಟೆಂಟ್ ಎಲ್ಲ ಅವರ ಪರ್ಸ್ಪೆಕ್ಟಿವ್ ಅನ್ನೋದು ಗೊತ್ತಿರಲಿ. ನಿಮ್ಮ ಪರ್ಸ್ಪೆಕ್ಟಿವ್ ಆಗಿ ಮಾಡ್ಕೊಂಡ್ಬಿಡ್ತೀರಾ ನೀವು. ಕೆಲವೊಂದು ಸತಿ ಫಿಲಮಿಗೆ ಹೋಗ್ತೀರಾ, ಫಿಲಮಲ್ಲಿ ಏನೋ ತೋರಿಸ್ತಿರ್ತಾರೆ, ಹೋಲ್ ನಿಮ್ಮ ಲೈಫ್ ಹಂಗಿದೆ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ಬಿಡೋದು ನಿಮಗೆ ನೀವು ಹೇಳ್ಕೊಳಕ್ಕೆ. ಆ ಹುಡುಗಿ ಕೈ ಕೊಟ್ಟೋದ್ಲಂತೆ, ಆ ಹುಡುಗ ಕೈ ಕೊಟ್ಟೋದ್ನಂತೆ. ಓಕೆ, ಇವ್ರ ಲೈಫಲ್ಲಿ ಒಬ್ರು ಹೋದ್ರೆ ಇನ್ನೊಬ್ರು ಬರ್ತಾರೆ, ಲೈಕ್ ಓಕೆ ಬಿಡು, ಇವತ್ತು ಯಾರು ಸಿಗ್ಲಿಲ್ವಾ, ಬೆಟರ್, ಅದಕ್ಕಿಂತ ಬೆಟರ್ ಇರೋರು ಯಾರು ಸಿಗ್ತಾರೆ. ಸೀರಿಯಸ್ಲಿ ನೋಡಿ, ಈಗಿರೋರು ಬೆಟರ್ ಆಗೇ ಇರ್ತಾರೆ, ನೆಕ್ಸ್ಟ್ ಬರೋರು ಬೆಟರ್ ಆಗೇ ಇರ್ತಾರೆ. ಬಟ್ ನಿಮ್ಮ ಮೈಂಡ್ ಸೆಟ್ ಸರಿ ಇಲ್ಲ ಅಂತಂದರೆ ಎಲ್ಲರೂ ನಿಮ್ಗೆ ಹೆಂಗೆ ಅನ್ಸ್ತಾರೆ, ನಿಮ್ಮ ಮೈಂಡ್ ಸೆಟ್ ನೆಟ್ಟಿಗೆ ನೀವು ಇಟ್ಕೊಂಡಿಲ್ಲ ಅಂದರೆ ಲೈಫಲ್ಲಿ ಬರೋರೆಲ್ಲರೂ ನಿಮಗೆ ಅದೇನೋ ಹೇಳ್ತಾರಲ್ಲ, ರೆಡ್ ಸಿಗ್ನಲ್, ಗ್ರೀನ್ ಸಿಗ್ನಲ್. ಓಕೆ, ಲೈಫಲ್ಲಿ ನಿಮ್ಮ ಥಾಟ್ಸ್ ನೆಟ್ಟಿಗಿದ್ರೆ ಎಲ್ಲರೂ ಗ್ರೀನ್ ಸಿಗ್ನಲ್ ಥರನೇ ಕಾಣಿಸ್ತಿರ್ತಾರೆ. ಅರ್ಥ ಆಯ್ತಾ? ಐ ಮೀನ್ ಎಲ್ಲರೂ ಒಳ್ಳೇದು. ರಿಲೇಷನ್ಶಿಪ್ಪಲ್ಲಿ ಈಸ್ ಅ ಗ್ರೀನ್ ಸಿಗ್ನಲ್ ಅಥವಾ ಶೀ ಇಸ್ ಅ ಗ್ರೀನ್ ಸಿಗ್ನಲ್. ಓಕೆ, ಬಟ್ ನಿಮ್ಮ ಥಾಟ್ಸ್ ನೆಟ್ಟಗಿಲ್ಲ ಅಂದರೆ ಬರೋರೆಲ್ಲರೂ ನಿಮಗೆ ರೆಡ್ ಸಿಗ್ನಲ್ಲೇ, ಬರೋರೆಲ್ಲರೂ ನಿಮಗೆ ಕರೆಕ್ಟ್ ಪಾರ್ಟ್ನರ್ ಅಲ್ಲ, ನಿಮಗೆ ಸೂಟಬಲ್ ಪಾರ್ಟ್ನರ್ ಅಲ್ಲ. ಯಾಕೆ ಸೂಟಬಲ್ ಪಾರ್ಟ್ನರ್ ಅಲ್ಲ? ಬಿಕಾಸ್ ನೀವು ಥಿಂಕ್ ಮಾಡ್ತಿಲ್ಲ ಅವ್ರು ನಂಗೆ ಸೂಟಬಲ್ ಅಂತ. ನೀವೇ ಅನ್ಕೊಂತಿರ್ತೀರಾ, ಇವ್ರಿಗೆ ನಾನಂದರೆ ಇಷ್ಟ ಇಲ್ಲ, ಇವ್ರು ನಾನಂದರೆ ಕೇರ್ ಮಾಡಲ್ಲ, ಬಂದರೂ ಇವ್ರು ನನ್ನ ಜೊತೆ ಏನು ಕೊನೆವರೆಗೂ ಬರಲ್ಲ, ಇವ್ರಿಗೆ ನನ್ನ ಮೇಲೆ ಜೆನ್ಯೂನ್ ಫೀಲಿಂಗ್ಸ್ ಇಲ್ಲ. ನಿಮಗೆ ನೀವೇ ಹೇಳ್ಕೊಂಡು ನಿಮಗೆ ನೀವು ಯೋಚನೆ ಮಾಡಿಕೊಂಡು ಆ ಟೈಪ್ ರಿಲೇಷನ್ಶಿಪ್ಸ್ನೇ ನೀವು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀರಾ. ಓಕೆ, ಸೀರಿಯಸ್ಲಿ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಲ್ಲ. ರಿಲೇಷನ್ಶಿಪ್ಸ್ ಅಂತ ಅಷ್ಟೇ ಅಲ್ಲ, ಯಾವುದೇ ವಿಷಯ ಆದರೂ, ನನ್ನ ಫ್ಯಾಮಿಲಿ ನನಗೆ ಬರಲ್ಲ, ನನ್ನ ಫ್ಯಾಮಿಲಿ ನಂಗೆ ಬರಲ್ಲ, ಅವ್ರು ನನಗೆ ಕೈ ಕೊಡ್ತಾರೆ, ಅವ್ರು ನನಗೆ ಕೊನೆ ತನಕ ನೋಡ್ಕೊಳಲ್ಲ. ಎಸ್, ನಿಮ್ಗೆ ರಿಯಾಲಿಟಿ, ನಿಮ್ಮ ರಿಯಾಲಿಟಿ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಏನು ಗೊತ್ತಾ, ನೀವು ಏನೇನು ಥಾಟ್ಸ್ನ ನಿಮಗೆ ನೀವು ಹೇಳ್ಕೊತಿರ್ತೀರ ಅದನ್ನು ನಿಮಗೆ ರಿಫ್ಲೆಕ್ಟ್ ಮಾಡಿ ತೋರಿಸೋದೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ. ಸೊ ನನ್ನ ಫ್ರೆಂಡ್ಸ್ ನನಗೆ ಕೊನೆ ತನಕನೂ ನನ್ನ ಜೊತೆಲಿ ಇರಲ್ಲ, ಇವರೆಲ್ಲ ನನ್ನ ದುಡ್ಡಿಗೆ ಬರ್ತಾರೆ, ನನ್ನ ಫೇಮಿಗೆ ಬರ್ತಾರೆ ಅಂದರೆ ಎಸ್, ನಿಮ್ಮ 3D ಅದನ್ನು ರಿಫ್ಲೆಕ್ಟ್ ಮಾಡಬೇಕು. ಬಿಕಾಸ್ ಅದಕ್ಕೆ ಆಪ್ಷನ್ಸ್ ಇಲ್ಲ. ಸೊ ಅದು ರಿಫ್ಲೆಕ್ಟ್ ಮಾಡುತ್ತೆ. ಇವತ್ತು ನನ್ನ ಲೈಫಲ್ಲಿ ಯಾರೋ ಒಂದು ಒಳ್ಳೆ ಪಾರ್ಟ್ನರ್ ಬರ್ತಾರೆ ಅಂತ ನಾನು ಥಿಂಕಿಂಗ್ ಇಟ್ಕೊಂಡ್ರೆ ಖಂಡಿತ ಅವ್ರು ಎಲ್ಲಿಂದನಾದ್ರು ಬರ್ತಾರೆ. ನೋವೇ, ನನ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ವೇಸ್ ಇದೆ ಅದನ್ನು ಪ್ರೊವೈಡ್ ಮಾಡೋಕ್ಕೆ, ಆ ಥರ ರಿಲೇಷನ್ಶಿಪ್ಸ್ನ ನನ್ನ ಲೈಫಿಗೆ ಕಲಿಸೋದಕ್ಕೆ. ಬಟ್ ನೋ, ಇಫ್ ಐ ಥಿಂಕ್ ರಿವರ್ಸಲ್ಲಿ, ಇಲ್ಲ ನನ್ನ ಲೈಫಲ್ಲಿ ಒಳ್ಳೆ ಪಾರ್ಟ್ನರ್ ಇರಲ್ಲ, ನನ್ನ ಲೈಫಲ್ಲಿ ಒಳ್ಳೆ ಕನೆಕ್ಷನ್ ಅನ್ನೋದೇ ಇಲ್ಲ, ಹೆಲ್ತಿ ರಿಲೇಷನ್ಶಿಪ್ ಅನ್ನೋದೇ ಇಲ್ಲ ಅಂತ ಅನ್ಕೊತಿದ್ರೆ ಖಂಡಿತ ನಿಮ್ಮ ಲೈಫಲ್ಲಿ ಅದೇ ಥರ ಕನೆಕ್ಷನ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಬಿಕಾಸ್ ವಾಟ್ ಯು ಫೋಕಸ್ ಅದಷ್ಟೇ ನಿಮ್ಮ ಕಣ್ಣು ಮುಂದೆ ಕಾಣಿಸೋದು. ನೀವು ಯಾವ ಥಾಟ್ಸ್ ಹೇಳ್ಕೊತೀರಾ, ನೀವೇನು ಅಸಂಪ್ಷನ್ಸ್ ಇಟ್ಕೊತೀರಾ, ಅದು ಮಾತ್ರ ರಿಯಲ್ ಆಗೋದು. ಅದಕ್ಕೆ ನಾನು ಹೇಳೋದು, ನಿಮ್ಮ ಅಸಂಪ್ಷನ್ಸ್ ಟ್ರೂ ಆಗುತ್ತೆ. ಸೊ ವಾಚ್ ಯುವರ್ ಅಸಂಪ್ಷನ್, ವಾಚ್ ಯುವರ್ ಥಾಟ್ಸ್ ಅಂತ. ಯಾಕೆ ಅಂತ ಅಂದರೆ, ಸೊ ಅದಕ್ಕೆ ನಾನು ಹೇಳಿದ್ದು ಪ್ರಾಕ್ಟಿಕಲ್ ಆಗೋದು ಬಿಟ್ಬಿಡಿ ಅಂತ. ಪ್ರಾಕ್ಟಿಕಲಿಟಿಯಲ್ಲಿ ಬದುಕೋದು ಮೀನಿಂಗ್ಲೆಸ್. ಓಕೆ, ಇಟ್ಸ್ ನಾಟ್ ಎ ಪ್ರಾಕ್ಟಿಕಾಲಿಟಿ. ಇದು ಏನು 3D ಇದೆಯಲ್ಲ, ಇದು ರಿಯಲ್ ಅಲ್ಲ, ಇದು ರಿಯಾಲಿಟಿ ಅನ್ನೋದನ್ನ ಫಸ್ಟು ಥಿಂಕ್ ಮಾಡ್ತಿರಲ್ಲ, ಇದೇ ರಿಯಾಲಿಟಿ, ಇದೇ ಅಲ್ಟಿಮೇಟ್, ಇಲ್ಲಿ ನಡೆಯೋದೇ ಸತ್ಯ, ಅದಕ್ಕಿಂತ ಬೇರೆ ಏನೂ ಇಲ್ಲ ಅಂತ ಅನ್ಕೊತಿರಲ್ಲ, ಇದು ನಿಮ್ಮ ದಡ್ತನ. ಅರ್ಥ ಆಯ್ತಾ? ಫಸ್ಟ್ ಸ್ಟಾಪ್ ಮಾಡಿ, ಬನ್ನಿ ಈಚೆಗೆ, ಆ ಪ್ರಾಕ್ಟಿಕಾಲಿಟಿನ ಬಿಟ್ಟು ಈಚೆಗೆ ಬನ್ನಿ. ಆ 3D ಅನ್ನೋ ಏನು ಸಿಚುಯೇಷನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ತೀರಲ್ಲ, ಅದರಿಂದ ಹೊರಗಡೆ ಬನ್ನಿ. ಓಕೆ, ಬಿಕಾಸ್ ಅದರಿಂದ ನಿಮ್ಗೆ ಹೊರಗಡೆ ಬಂದ್ರೇ ಸೀರಿಯಸ್ಲಿ ಲೈಫ್ ಅಂದರೆ ಏನಂತ ಅರ್ಥ ಆಗೋದು. ನಾಟ್ ಓನ್ಲಿ ಸಾಂಗ್ಸ್ ಬಟ್ ಫಿಲಮ್ಸ್ ಕೂಡ ಹೌದು. ಓಕೆ, ಫಿಲಮ್ಸಲ್ಲಿ
ಐ ಮೀನ್ ಎವ್ರಿ ಫಿಲಮ್ಸ್ ಓಕೆ, ಬಟ್ ಎಲ್ಲ ಫಿಲಮ್ಸ್ ಆ ಥರ ಇಲ್ಲ, ಬಟ್ ಒಂದೊಂದಿಷ್ಟು ಫಿಲಮ್ಸ್ ಆ ಥರ ಇರುತ್ತೆ ಓಕೆನಾ. ಸೊ ನಿಮ್ಗೆ ಗೊತ್ತಾಗುತ್ತಲ್ವಾ ನೋಡಿದ ತಕ್ಷಣ ಯಾವ ಫಿಲಮ್ಸಲ್ಲಿ, ಅಟ್ಲೀಸ್ಟ್ ಎಲ್ಲ ಫಿಲಮಲ್ಲೂ ಲಿಮಿಟಿಂಗ್ ಬಿಲೀಫ್ಸ್ ಅಂತೂ ಇದೇ ಇರುತ್ತೆ. ನನಗೆ ಮುಂಚೆ ಅಷ್ಟು ಗೊತ್ತಾಗ್ತಿರಲ್ಲ, ಬಟ್ ಈಗ ಯಾವ್ದಾದ್ರು ಮೂವಿ ನೋಡ್ತಿದ್ರೆ ಅಪ್ಪ ಇವರು ಈ ಥರ ಅಂದರೆ ಹಿಂಗೆ ಗೊತ್ತಾ, ಮುಂಚೆ ಮೂವೀಸ್ ನೋಡ್ತಿರ್ಬೇಕಾದ್ರೆ ಒಂದು ಫೀಲ್ ಇರ್ತಿತ್ತು, ಬಟ್ ಈಗ ಮೂವೀಸ್ ನೋಡಬೇಕಾದ್ರೆ ಒಂದು ಫೀಲ್ ಇರುತ್ತೆ. ಆ ಫೀಲಿಂಗ್ಸ್ ತುಂಬ ಚೇಂಜ್ ಇರುತ್ತೆ. ಇಟ್ಸ್ ಲೈಕ್ ಓಕೆ, ನನ್ನ ಸಿಚುಯೇಷನ್ ಈ ಥರ ಕಷ್ಟ ಇದೆ, ನನ್ನ ಮನೇಲಿ ಒಪ್ಪಲ್ಲ, ಈಗಿರುತ್ತೆ ಗೊತ್ತಾ ಕಾಮನ್ ಆಗಿ ಸಿಚುಯೇಷನ್ಸ್, ನಮ್ಮ ಮನೇಲಿ ಒಪ್ಪಲ್ಲ ಬಿಕಾಸ್ ನಮ್ಮ ಮನೇಲಿ ಬೇರೆ ಕ್ಯಾಸ್ಟು, ಅವ್ರ ಮನೇಲಿ ಬೇರೆ ಕ್ಯಾಸ್ಟ್, ಅದಕ್ಕೆ ನಮ್ಮ ಮನೇಲಿ ಒಪ್ಪಲ್ಲ. ಸೊ ಈ ಥರ ಎಲ್ಲ ಸಿಚುಯೇಷನ್ಸ್ ಇರುತ್ತೆ ಗೊತ್ತಾ. ಬಟ್ ಸೀರಿಯಸ್ಲಿ ಹೇಳ್ತೀನಲ್ಲ, ಈವನ್ ಮನೇಲಿ ಒಪ್ಪಲ್ಲ, ನಮ್ಮ ಕ್ಯಾಸ್ಟ್ ಬೇರೆ ಅದಕ್ಕೆ ಒಪ್ಪಲ್ಲ ಅಂತ ಥಿಂಕ್ ಮಾಡೋದು ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ ಓಕೆನಾ. ಸೊ ಡೋಂಟ್ ಥಿಂಕ್ ಡಿಫ್ರೆನ್ಸಸ್ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಅದಕ್ಕೆ ಹೇಳೋದು, ಯಾವಾಗ ಮ್ಯಾನಿಫೆಸ್ಟ್ ಮಾಡ್ತಿರೋ ನಿಮಗೆ ಏನೋ ಬೇಕಂದರೆ ಗೋ ಫಾರ್ ಇಟ್, ಅದೇನೇ ಇರಲಿ. ಲೈಕ್ ಅದ್ರ ಮಧ್ಯೆ ಎಷ್ಟೇ ನಿಮಗೆ ಲೈಕ್ ಲಿಮಿಟ್ಸ್ ಕಾಣಿಸ್ಲಿ, ಲೈಕ್ ಈಗ ಫಾರ್ ಎಕ್ಸಾಂಪಲ್ SP ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ, ಅವ್ರದ್ದೇ ಬೇರೆ ಕ್ಯಾಸ್ಟು ನಿಮ್ಮದೇ ಬೇರೆ ಕ್ಯಾಸ್ಟ್, ಸೊ ಸೂಟ್ ಆಗಲ್ಲ ಹಾಗೆ ಹೀಗೆ ಅಂತ ನೀವೇ ಅಂದ್ಕೊಳೋ ಬದಲು ಲೆಟ್ಸ್ ಥಿಂಕ್ ಇನ್ ಅ ಡಿಫ್ರೆಂಟ್ ವೇ. ಒಪ್ಪಲ್ಲ, ಕಷ್ಟಪಡಬೇಕು, ಬೇರೆ ಥರ ಮದುವೆ ಆಗಬೇಕು, ಚಾನ್ಸೇ ಇಲ್ಲ, ಪಾಸಿಬಿಲಿಟಿನೇ ನನ್ನ ರಿಯಾಲಿಟಿಯಲ್ಲಿ ಇಲ್ಲ ಅನ್ನೋ ಥರ ಥಿಂಕ್ ಮಾಡೋ ಬದಲು ಜಸ್ಟ್ ಥಿಂಕ್ ಒಪ್ತಾರೆ, ಆಗುತ್ತೆ, ಏನೇ ಆಗಿದ್ರು ಒಪ್ತಾರೆ, ಈ ರೀತಿ ಮೈಂಡ್ಸೆಟ್ ಇಟ್ಕೊಂಡು ಹೋಗಿ ಅಲ್ಲ. ಸೊ ಎಲ್ಲ ಇಲ್ಲಿ ನಿಮ್ಮ ಲೈಫ್ ನೀವು ಹೇಗೆ ವ್ಯೂ ಮಾಡ್ತೀರೋ ಹಾಗೆ. ಆ್ಯಂಡ್ ಫಿಲಮ್ಸ್ ಓಕೆ, ನನ್ನ ನೆಗೆಟಿವ್ ಕಂಟೆಂಟ್ಸ್, ಯಾವ ರೀತಿ ನೆಗೆಟಿವ್ ಕಂಟೆಂಟ್ಸ್, ಸೋಷಿಯಲ್ ಮೀಡಿಯಾನೇ ಫುಲ್ ನೆಗೆಟಿವಿಟಿ ಆಗೋಗ್ಬಿಟ್ಟಿದೆ. ನಾ ಕನ್ನಡದಲ್ಲಿ ಎಷ್ಟೊಂದು ಇದೆ ಹೇಳೋದಕ್ಕೆ, ಬಟ್ ನನಗೆ ಮೂಮೆಂಟಲ್ಲಿ ನೆನಪು ಬರಲ್ಲ. ಬಿಕಾಸ್ ಒಂದು ಬೇರೆಯವ್ರನ್ನ ಟ್ರೋಲ್ ಮಾಡ್ತಿದ್ರೆ ದಯವಿಟ್ಟು ಅದನ್ನು ನೋಡಬೇಡಿ. ಟ್ರೋಲ್ ಮಾಡೋದಾಗಿರಲಿ, ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿರೋದಾಗಿರಲಿ, ಅಥವಾ ನೀವೇ ಹೋಗಿ ಅವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ ಓಕೆ. ಸೊ ಯಾಕೆ ಹೇಳ್ತಿದ್ದೀನಿ, ಇಟ್ಸ್ ನಾಟ್, ನೋಡಿ ಒಂದು ವಿಷಯ ಹೇಳ್ತೀನಿ, ನಿಮ್ಮ ಮೈಂಡೇ ನಿಮ್ಮ ಮತ್ತು ಬೇರೆಯವ್ರ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ಓಕೆ. ನಿಮ್ಮ ಮತ್ತು ಬೇರೆಯವ್ರ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಸೊ ನೀವು ಯಾರಿಗೆ ಬೈದ್ರು ಅದು ಅವ್ರಿಗೆ ಬೈತಿದ್ದೀರಾ ಅಂತ ತೊಗೊಳಲ್ಲ, ಅದು ನಿಮಗೆ ನೀವೇ ಬೈತಿದ್ದೀರಾ ಅಂದ್ಕೊಳುತ್ತೆ. ಸೊ ಅವ್ರಿಗೆ ಹೋಗಿ ನನಗೆ ನಿಜ ಓಕೆ, ನಿಮ್ಗೆ ಯಾರೋ ಒಬ್ರು ಇಷ್ಟ ಆಗಲ್ವಾ, ಓಕೆ ಇಷ್ಟ ಆಗಲ್ವಾ, ಸುಮ್ಮನೆ ಇದ್ಬಿಡಿ. ಇಷ್ಟನಾ ಓಕೆ, ಇಷ್ಟ ಆದರೆ ನೆಗೆಟಿವ್ ಕಂಟೆಂಟ್ ಹಾಕಲ್ಲ ಬಿಡಿ, ನೆಗೆಟಿವ್ ಆಗಿ ಕಮೆಂಟ್ ಮಾಡಲ್ಲ ಬಿಡಿ. ಬಟ್ ಇಷ್ಟ ಇಲ್ಲ ಅಂತಂದರೆ ಹೋಗೋದು, ಅವ್ರ ಪೋಸ್ಟಾಗಿ ನೆಗೆಟಿವ್ ಕಮೆಂಟ್ ಮಾಡೋದು, ನೋಡ್ಕೊಂಡು ಕೂರೋದು, ನೆಗೆಟಿವ್ ಕಂಟೆಂಟ್ನ ಜಾಸ್ತಿ ತೊಗೊಳೋದು, ಅವ್ರು ಹಂಗಂತೆ ಇವ್ರು ಹಂಗಂತೆ, ಬೇರೆಯವ್ರ ವಿಷಯ ಎಲ್ಲ ನಿಮ್ಗೆ ಯಾಕೆ. ಥಿಂಕ್ ಪಾಸಿಟಿವ್ ಅಷ್ಟೇ. ಒಬ್ರಿಗೆ ವಿಶ್ ಮಾಡ್ತೀರಾ, ಪಾಸಿಟಿವ್ ಆಗಿ ವಿಶ್ ಮಾಡಿ, ನೆಗೆಟಿವ್ ಆಗಂತೂ ವಿಶ್ ಮಾಡೋಕ್ಕೆ ಹೋಗಬೇಡಿ ಓಕೆ. ಕಾಲ್ ಮಾಡಿ ಲೈಕ್ ಬಯೋದಾಗಲಿ, ನೆಗೆಟಿವ್ ಆಗಿ ಇದು ಮಾಡೋದಾಗಲಿ, ಇವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಟ್ರೋಲ್ ಪೇಜಸ್ನ ಸ್ಟಾಪ್ ವಾಚಿಂಗ್ ಆಯಿತಾ. ನಿಮಗೆ ಕಾಮಿಡಿ ಸಿಗುತ್ತೆ, ಏನೋ ಟ್ರೋಲ್ ಮಾಡ್ತಿದ್ದಾರೆ ಅದು ಸಿಗುತ್ತೆ ಅಂತ ಪ್ಲೀಸ್ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ. ಅವ್ರು ಏನೇ ಟ್ರೋಲ್ ಮಾಡಿದ್ರು ಎಸ್ ಅವ್ರು ಫನ್ನಿಗೆ ಮಾಡ್ತಿರ್ತಾರೆ, ಅವ್ರಿಗೆ ಯಾರಿಗೂ ಹರ್ಟ್ ಮಾಡೋ ಉದ್ದೇಶ ಇರಲ್ಲ, ಫನ್ನಿಗೆ ಮಾಡ್ತಿರ್ತಾರೆ ಓಕೆ, ಏನೇ ಆಗಲಿ ಓಕೆ. ಸೊ ಅವ್ರು ಹಿಂಗೆ ಮಾಡಿದ್ರಂತೆ, ಇವ್ರು ಹಂಗೆ ಮಾಡಿದ್ರಂತೆ, ಸ್ಟಾಪ್ ವಾಚಿಂಗ್ ಇಟ್ ಆಯಿತಾ. ಆ್ಯಂಡ್ ತುಂಬ ಲೈಫ್ ರಿಲೇಟೆಡ್ ಒಂದಿಷ್ಟು ಥಿಂಗ್ಸ್ಗಳನ್ನ ಹಾಕ್ತಿರ್ತಾರೆ, ಥಾಟ್ಸ್ ಪೇಜಸ್, ಎಕ್ಸ್ಪೆಷಲಿ ಥಾಟ್ಸ್ ಪೇಜಸ್ ಇರುತ್ತಲ್ಲ, ಎಕ್ಸ್ಪೆಷಲಿ ಅದನ್ನು ದಯವಿಟ್ಟು ನಿಜ ಇಲ್ಲ, ಲೈಕ್ ಎಕ್ಸ್ಪೆಷಲಿ ಥಾಟ್ಸ್ ಪೇಜ್ ದಯವಿಟ್ಟು ಈ ಥಾಟ್ಸ್ ಪೇಜ್ನ ಫಾಲೋ ಮಾಡಬೇಡಿ. ಎಕ್ಸ್ಪೆಷಲಿ ಲೈಫ್ ಅಂದರೆ ಹಾಗೆ, ಲೈಫ್ ಅಂದರೆ ಹೀಗೆ, ಇವ್ರಿಗೆ ಇಷ್ಟ ಆದರೆ ಅವ್ರಿಗೆ ಇಷ್ಟ ಆಗಲ್ಲ, ಏನೇನೋ ಕಥೆಗಳು ಹೊಡಿತಿರ್ತಾರಲ್ಲ, ಸ್ಟೋರೀಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತಾರಲ್ಲ, ಅಂಥ ಕಂಟೆಂಟ್ಸ್ನ ದಯವಿಟ್ಟು ವಾಚ್ ಮಾಡಬೇಡಿ ಪ್ಲೀಸ್ ಓಕೆ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ನಾನು ಥಾಟ್ಸ್ ಬರೀತಿದ್ದೆ, ಬಟ್ ಇವಾಗ ನಾನು ಈಗಲೂ ಥಾಟ್ಸ್ ಬರೀತೀನಿ. ಐ ಲವ್ ರೈಟಿಂಗ್ ಥಾಟ್ಸ್ ಆಯಿತಾ. ಬಟ್ ಥಾಟ್ಸ್ ಬರೆಯೋದು ಓಕೆ, ಬಟ್ ಥಾಟ್ಸ್ನ ಯಾವ ರೀತಿ ಬರಿತೀರಾ ಅದು ಮ್ಯಾಟರ್ ಆಗುತ್ತೆ. ಯಾರೋ ಒಬ್ಬರು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಥಾಟ್ಸ್ ಪೇಜ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ, ಅವ್ರೇನೋ ಒಂದು ಪೋಸ್ಟ್ ಮಾಡ್ತಿದ್ದಾರೆ ಅಂತ ಅಂದರೆ ಅವರು ಅವ್ರ ಪರ್ಸ್ಪೆಕ್ಟಿವ್ನ ಆ ಥಾಟ್ ವೇಯಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ ಓಕೆ. ಥಾಟ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೂ ವೇ ಅಂದರೆ ಕ್ವೈಟ್ಸ್ ಓಕೆ. ಒಂದು ನನ್ನ ಥಾಟ್ ಹೀಗಿದೆ ಅಂತ ಕ್ವೈಟಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಕೊಂಡು ಹೋಗ್ತೀವಿ ಓಕೆ. ಇಟ್ಸ್ ಅ ಕ್ವೈಟ್ಸ್ ಪೇಜ್ ಓಕೆ, ಕ್ವೈಟ್ಸ್ ಅಕೌಂಟ್ ಓಕೆ.
ನಾವು ನೋಡ್ತಾ ಇರ್ತೀವಿ. ಓಕೆ, ಅಂದರೆ ನಮ್ಮ ಪರ್ಸ್ಪೆಕ್ಟಿವ್ನ ನಾವು ಒಂದು ಥಾಟ್ ಥರ ಒಂದು ಡಿಫ್ರೆಂಟ್ ವೇಲೆ ಎಕ್ಸ್ಪ್ರೆಸ್ ಮಾಡೋದು ಥಾಟ್ಸ್ ಅಲ್ವಾ. ಆ್ಯಕ್ಚುಲಿ ನನಗೆ ತುಂಬ ಹ್ಯಾಬಿಟ್ ಈಗಲೂ ಇದೆ, ಬಟ್ ನಾನು ಥಾಟ್ಸ್ ಬರಿತೀನಿ. ಬಟ್ ನಾನು ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಥಾಟ್ಸ್, ಪಾಸಿಟಿವ್ ಮೈಂಡ್ಸೆಟ್ ರಿಲೇಟೆಡ್ ಥಾಟ್ಸ್ ಅದು ಮಾತ್ರ ನಾನು ಇವಾಗ ಇದು ಮಾಡೋದು. ಬಿಕಾಸ್ ಎವ್ರಿಥಿಂಗ್ ಇಸ್ ಎ ಲೈ, ಎಲ್ಲಾನು ಸುಳ್ಳು. ಇಲ್ಲಿ ನಾನು ಏನು ಸತ್ಯ ಅನ್ಕೊತೀನಿ ಅದು ಮಾತ್ರ ಸತ್ಯ, ನಾನು ಸುಳ್ಳು ಅನ್ಕೊಂಡ್ರೆ ಸುಳ್ಳು. ಅಂದರೆ ನಾನು ಯಾರೋ ಒಬ್ರು ಪರ್ಸ್ಪೆಕ್ಟಿವ್ ನಂಗೆ ಇರಲ್ಲ, ಆ್ಯಂಡ್ ಅವ್ರಿಗಾಗಿದ್ದ ಎಕ್ಸ್ಪೀರಿಯನ್ಸ್ ನನಗೆ ಆಗ್ಬೇಕಂತೇನಿಲ್ಲ. ನೀವೇನು ಮಾಡ್ತೀರಿ, ಯಾರೋ ಒಬ್ರು ಹಾಕ್ತಾರಪ್ಪ ರಿಲೇಷನ್ಶಿಪ್ಸ್ ಈಗಿನ ಕಾಲದಲ್ಲಿ ಟ್ರೂ ಲವ್ ಇಲ್ಲ ಅಂತ. ಸೊ ಅದು ಅವರ ಪರ್ಸ್ಪೆಕ್ಟಿವ್, ಅದು ಅವರ ಮೇ ಬಿ ಅವ್ರ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ಮೇ ಬಿ ಅವ್ರ ಪರ್ಸ್ಪೆಕ್ಟಿವ್ ಇರ್ಬೋದು, ಮೇ ಬಿ ಅವ್ರು ತುಂಬ ಲೈಫಲ್ಲಿ ಆ ಥರ ಕನೆಕ್ಷನ್ಸ್ನ ನೋಡಿದ್ದಾರೆ ಇರ್ಬೋದು. ಅದಕ್ಕೆ ಅವ್ರ ಪರ್ಸ್ಪೆಕ್ಟಿವ್ನ ಅವ್ರು ಕಾಮನಾಗಿ ಹಾಕಿರ್ತಾರೆ. ಬಟ್ ನೀವು ಸುಮ್ಮನೆ ಇರ್ತೀರಾ, ಇಲ್ಲ ನನ್ನ ಲೈಫಲ್ಲೂ ಹೀಗೆ ಆಗುತ್ತೆ, ನಿಜ ಇವ್ರು ಹೇಳ್ತಿರೋ ನಿಜ, ಟ್ರೂ ಲವ್ವೇ ಭೂಮಿ ಮೇಲೆ ಎಕ್ಸಿಸ್ಟ್ ಇಲ್ಲ, ಇದೆಲ್ಲ ಸುಳ್ಳು, ಟ್ರೂ ಲವ್ವೇ ಇರಲ್ಲ ಅಂತ ನೀವು ಕನ್ಕ್ಲೂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಈಗ ನೋಡಿ ಎಷ್ಟೊಂದು ಜನ ಹೇಳಲ್ಲ, ಈಗಿನ ಲವ್ ಏನಿದ್ರು ಫೇಕ್ ಲವ್, ಯಾರು ಕೂಡ ಟ್ರೂ ಆಗಿ ಲವ್ ಮಾಡಿ ಮದುವೆ ಆಗಲ್ಲ, ಈಗ ಯಾರೂ ಇರಲ್ಲ. ಎಷ್ಟು ಜನ ಹೇಳೋದು ಕೇಳಿದ್ದೀರಾ ಸೋಷಿಯಲ್ ಮೀಡಿಯಾದಾಗಲಿ. ಅದೆಲ್ಲ ನಿಜನಾ? ಲಿಟ್ರಲಿ ಸುಳ್ಳು. ಅದೆಲ್ಲ ನಿಮ್ಮ ಪರ್ಸ್ಪೆಕ್ಟಿವ್. ಅದು ನಿಮಗೆ ಟ್ರೂ ಲವ್ ಸಿಗುತ್ತೆ ಅಂತ ಅಂದರೆ ಎಲ್ಲಿಂದ ನಾನು ಟ್ರೂ ಲವ್ ನಿಮ್ಮನ್ನ ಹುಡ್ಕೊಂಬರುತ್ತೆ. ಬಟ್ ನೀವೇನಕ್ಕೆ ಅನ್ಕೊಂತೀರಾ, ಇಲ್ಲ ಟ್ರೂ ಲವ್ ಇಲ್ಲ, ಎಲ್ಲ ಫೇಕ್ ಲವ್ ಇಲ್ಲ, ಎಲ್ಲ ಟೈಮ್ ಪಾಸ್ ಲವ್. ಎಸ್, ನಿಮ್ಮ ಟೈಮ್ ಪಾಸ್ ಲವ್ ಅಂತಿದ್ರೆ ನಿಮಗೆ ಅದೇ ಪ್ರೂಫ್ಸ್ಗಳು ನಿಮ್ಮ ಹತ್ರ ತೋರಿಸ್ತಾ ಹೋಗುತ್ತೆ. ಟ್ರೂ ಲವ್ ಅಂತಿದ್ರೆ ನಿಮಗೆ ಟ್ರೂ ಲವ್ಗೆ ಎಂತೆಂಥ ಕಂಟೆಂಟ್ಸ್ ಬೇಕೋ ಅಂಥ ಕಂಟೆಂಟ್ಸ್ನ ನಿಮ್ಮ ಮೈಂಡ್ ತೋರಿಸ್ತಾ ಹೋಗುತ್ತೆ. ಆ್ಯಂಡ್ ಈವನ್ ಅವರು ಕೂಡ ಎಷ್ಟು ಬುದ್ಧಿವಂತರಿದ್ದಾರೆ ಗೊತ್ತಾ. ಆ ಇನ್ಸ್ಟಾಗ್ರಾಮ್ ಡಿಸೈನ್ ಮಾಡಿದವರು ಆಗಿರ್ಬೋದು, ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ನ ಡಿಸೈನ್ ಮಾಡಿದವರು ಯಾರ ರೇಂಜಿಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ನಮ್ಮ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತು. ಅದೇ ರೀತಿ ಅದನ್ನು ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಈಗ ಅಬ್ಸರ್ವ್ ಮಾಡಿ, ನೀವು ಜಸ್ಟ್ ಅದ್ರ ಬಗ್ಗೆನೂ ನೀವು ಥಿಂಕ್ ಮಾಡ್ತಿರ್ತೀರಾ, ಅದು ನೆಕ್ಸ್ಟು ಓಪನ್ ಮಾಡಿ ಏನೋ ತೊಗೊಬೇಕು ಅನ್ಕೊತಿರ್ತೀರಾ. ಓಪನ್ ಮಾಡಿದ ತಕ್ಷಣ ಅದು ನಿಮ್ಮ ಇನ್ಸ್ಟಾಗ್ರಾಮ್ ಸಜೆಷನ್ಸಲ್ಲಿರುತ್ತೆ. ಲೈಕ್ ಲಿಟ್ರಲಿ ಈಗ ಒಂದು ಮೊಬೈಲ್ ಬಗ್ಗೆ ಥಿಂಕ್ ಮಾಡ್ತೀರಾ ಅನ್ಕೊಳ್ಳಿ, ಲಿಟ್ರಲಿ ಮೊಬೈಲ್ ತೊಗೊಬೇಕು ನಾನು ಅಂತ ಸುಮ್ಮನೆ ಅನ್ಕೊಂತಿರ್ತೀರ ಅಥವಾ ಎಲ್ಲ ಮಾತಾಡ್ತಿರ್ತೀರ ಅನ್ಕೊಳ್ಳಿ. ಲಿಟ್ರಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿ, ಮೊಬೈಲ್ಸ್ ಆಡ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಾಟ್ ಮೊಬೈಲ್ ಅಂತ ಅಲ್ಲ, ಜಸ್ಟ್ ಈಗಿನ ಮಾತಾಡ್ತಿದ್ನಲ್ಲ ನಾನು ನೋಡಬೇಕು, ಡ್ರೆಸ್ ಬಗ್ಗೆ ನೋಡ್ತಾ ಹೋಗಿ ಅದೇ ಕಂಟೆಂಟ್ನ ಸಜೆಷನ್ ಕೊಡ್ತಾ ಹೋಗುತ್ತೆ. ಎಷ್ಟು ಚೆನ್ನಾಗಿ ನಿಮ್ಮ ಮೈಂಡ್ ಜೊತೆ ಆಟ ಆಡ್ತಾರಲ್ಲ, ಅವ್ರಿಗೆ ಗೊತ್ತು ನಿಮ್ಮ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಅವ್ರಿಗೆ ಗೊತ್ತು ನಿಮ್ಮ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ. ಆ ಮೈಂಡ್ ಮೇಲೆ ಅವರು ಗೇಮ್ ಆಡ್ತಿದ್ದಾರೆ. ಸೊ ಸ್ವಲ್ಪ ವಾಚ್ ಮಾಡಿದ್ರು ಐ ಥಿಂಕ್ ಮ್ಯಾನಿಫೆಸ್ಟೇಷನ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಮ್ಯಾನಿಫೆಸ್ಟೇಷನ್ ಪೇಜಸ್ನ ವಾಚ್ ಮಾಡೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಓಕೆ, ಗೋ ಆ್ಯಂಡ್ ಫಾಲೋ ಇಲ್ಲ ಬಿಟ್ಟು ಹಾಕಿ. ಬಟ್ ಸೀರಿಯಸ್ಲಿ ನಿಮ್ಗೆ ಏನೋ ಒಂದು ಪಾಸಿಟಿವ್ ಕಂಟೆಂಟ್ಸ್ ಅಂದರೆ ಅದು ಮಾತ್ರ ನೋಡಿ. ಆದಷ್ಟು ನೆಗೆಟಿವಿಟಿ, ಈ ಟ್ರೋಲ್ ಪೇಜಸ್ಸಿಂದ ಆಗಿರ್ಬೋದು, ಈ ನೆಗೆಟಿವ್ ವೀಡಿಯೋಸ್ ಆಗಿರ್ಬೋದು, ಲೈಫ್ಗೆ ಕಂಪೇರ್ ಮಾಡಿ ಹೇಳ್ತಿರೋ ವೀಡಿಯೋಸ್ ಆಗಿರ್ಬೋದು, ಲೈಫ್ ಅಂದರೆ ಹಾಗೆ ಹಿಂಗೆ ಅಂತ ಮೋಟಿವೇಶನ್ ಕೊಡ್ತಾ ಇರ್ತಾರಲ್ಲ ವೀಡಿಯೋಸಲ್ಲಿ. ಲೈಕ್ ಲೈಫ್ ಅಂದರೆ ಈ ರೀತಿ ಇರುತ್ತೆ, ಲೈಫ್ ಅಂದರೆ ಹೀಗಿರುತ್ತೆ, ನಾನು ಇಷ್ಟು ಕಷ್ಟಪಡ್ಕೊಂಡ್ಬಂದೆ ಗೊತ್ತಾ ಲೈಫಲ್ಲಿ, ನನಗೆ ಒಂದೊಂದು ರೂಪಾಯಿಗೂ ಕೂಡ ಕಷ್ಟ ಆಗ್ತಿತ್ತು, ಬಟ್ ಆ ಕಷ್ಟದಲ್ಲೂ ನಾನು ಹೆಂಗೋ ಇದು ಮಾಡ್ಕೊಂಡು ಮೇಲೆ ಬಂದಿದ್ದೀನಿ ಅಂತ ಎಲ್ಲ ಹೇಳ್ತಿರ್ತಾರಲ್ಲ, ಆ ಥರ ವೀಡಿಯೋಸ್ನ ಸ್ಟಾಪ್ ಮಾಡಿ. ಲಿಟ್ರಲಿ ನಿಜ ಹೇಳ, ಅದನ್ನು ಯಾಕೆ ಹೇಳ್ತೀರಾ? ಓಕೆ, ನೀವು ಕಷ್ಟಪಟ್ಟಿದ್ದೀರಾ, ಓಕೆ, ಇಟ್ಸ್ ಓಕೆ, ಕಷ್ಟಪಟ್ಕೊಂಡೇ ಬಂದಿದ್ದೀರಾ, ಓಕೆ, ಬಟ್ ಡೋಂಟ್ ರಿಪೀಟ್ ದ ಸ್ಟೋರಿ, ಆಯಿತಾ? ಅಗೇನ್ ಆ್ಯಂಡ್ ಅಗೇನ್ ಈ ಮೋಟಿವೇಶನ್ ಸ್ಪೀಕರ್ಸ್ ಏನು ಮಾಡೋದು, ನಾನು ಅಷ್ಟು ಕಷ್ಟಪಟ್ಟೆ, ನನಗೆ ತಿನ್ನೋಕ್ಕೂ ಗೊತ್ತಿರಲಿಲ್ಲ, ನಾನು ಅಷ್ಟೆಲ್ಲ ಬರೀತಿದ್ದೆ, ನಾನು ಲಿಟ್ರಲಿ ಆ ಕಷ್ಟ ಅನ್ನೋ ಟರ್ಮೇ ನನಗೆ ಇರಿಟೇಟಿಂಗ್ ಅನಿಸುತ್ತೆ, ಲಿಟ್ರಲಿ ಇರಿಟೇಟಿಂಗ್ ಅನಿಸುತ್ತೆ. ಆ ಕಷ್ಟ ಅಂತ ಯಾಕೆ ನಾವು ಪದೇ ರಿಪೀಟ್ ಮಾಡಬೇಕು? ಎಷ್ಟು ಸತಿ ರಿಪೀಟ್ ಮಾಡ್ತೀವಿ ಗೊತ್ತಾ? ಅದು ನಮ್ಮ ಮೈಂಡಿಗೆ ಇಂಪ್ರೆಸ್ ಆಗಿ ಅದೇ ನಮ್ಮ ರಿಯಾಲಿಟಿಯಲ್ಲಿ ಆಗಬೇಕು. ಅಷ್ಟು ಇಂಪ್ರೆಸ್ ಮಾಡಿಬಿಡ್ತೀವಿ ನಾವು. ಕಷ್ಟ ಲೈಫ್ ಕೇಳಿ ಲೈಫ್ ಕೊನೆಗೆ ಕಷ್ಟನೇ ಆಗುತ್ತೆ. ಎಷ್ಟು ಕಷ್ಟ ಅಂದರೆ ಅಪ್ಪ ಈ ಲೈಫ್ ಅಂದರೆ ಯಾಕಿದ್ದೀನೋ, ಲೈಫೇ ಚೆನ್ನಾಗಿಲ್ಲ, ಲೈಫೇ ಬೋರಿಂಗ್ ಆಗಿದೆ, ಹಾಗೆ ಹೇಗೆ ಅಂತ ಅನಿಸ್ಬಿಡುತ್ತೆ. ಸೊ ಸ್ಟಾಪ್ ಟೆಲ್ಲಿಂಗ್ ಕಷ್ಟ. ಆ ಥರ ಈ ವಿಡಿಯೋಸ್ ಇದ್ರು ಸ್ಟಾಪ್ ಮಾಡಿ, ಆ ಥರ ರೀಲ್ಸ್ ಇದ್ರು ಸ್ಟಾಪ್ ಮಾಡಿ. ಪ್ಲೀಸ್ ರೀಲ್ಸ್ನ ವಾಚ್ ಮಾಡಬೇಡಿ. ಆ್ಯಂಡ್ ಇನ್ನೊಂದು ಯಾಕೆ ಹೇಳೋದಂದರೆ, ಈವನ್ ಆ ಸೋಷಿಯಲ್ ಮೀಡಿಯಾ ನೋಡೋ ಬದಲು ಯೂಟ್ಯೂಬ್, ಈಗ ನಮಗೆ ಅಂತಿರ್ತಿರಲ್ಲ, ನೀವು ಅಫರ್ಮೇಷನ್ಸ್ ಮಾಡಿ ಅಂದರೆ ಟೈಮ್ ಇಲ್ಲ, ಸ್ಕ್ರಿಪ್ಟ್ ಮಾಡಿಕ್ಕೆ ಟೈಮ್ ಇಲ್ಲ, ವಿಜುವಲೈಸ್ ಮಾಡಿಕ್ಕೆ ಟೈಮ್ ಇಲ್ಲ. ಬಟ್ ಮೊಬೈಲ್ ನೋಡೋಕ್ಕೆ ಟೈಮ್ ಇರುತ್ತೆ, ಸ್ಕ್ರೋಲ್ ಮಾಡೋಕ್ಕೆ ಟೈಮ್ ಇರುತ್ತೆ, ಫಿಲಮ್ ನೋಡೋಕ್ಕೆ ಟೈಮ್ ಇರುತ್ತೆ. ನನ್ನ ಎಂಟರ್ಟೈನ್ಮೆಂಟ್ ತೊಗೊಳ್ಳಿ, ಬೇಡ ಅಂತಿಲ್ಲ, ಎಂಟರ್ಟೈನ್ಮೆಂಟ್ ಬೇಕು, ಅದು ನಿಮಗೆ ಮಾಡ್ಬೇಕನ್ಸಿದ್ರೆ ಮಾಡಿ. ಬಟ್ ಸೀರಿಯಸ್ಲಿ ಬೇರೆ ಟೈಮ್ ಅಂತ ಇರುತ್ತಲ್ಲ, ಸುಮ್ಮನೆ ರೀಲ್ಸ್ನ ನೋಡ್ತಾ ಕೂರೋದು, ಸುಮ್ಮನೆ ಇನ್ನೇನೋ ಮಾಡೋದು, ಅದ್ರ ಬದಲು ಜಸ್ಟ್ ಮೈಂಡ್ ಸ್ಯಾಚುರೇಟ್ ಮಾಡಿ ಅಲ್ಲ, ನಿಮ್ಮ ಅಫರ್ಮೇಷನ್ಸ್ ತೊಗೊಳ್ಳಿ. ಯಾವುದೋ ಒಂದು ಏರಿಯಾಸ್ನ ಮ್ಯಾನಿಫೆಸ್ಟ್ ಮಾಡ್ಬೇಕಂತಿರ್ತೀರಾ, ಜಸ್ಟ್ ಥಿಂಕ್ ಮಾಡಿ ಆ ಏರಿಯಾ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಅಫರ್ ಮಾಡ್ಕೊಂಡು ಕೂತ್ಕೊಳ್ಳಿ. ಅದು ಬಿಟ್ಟು ಬೇರೆ ಏನು ಮಾಡ್ತೀರಲ್ಲ, ಬುಕ್ಸ್ ಓದಿ, ಇಲ್ಲ ಬೇರೆ ಏನಾದರೂ ಮಾಡಿ.
ಬುಕ್ಸ್ ಓದೋದು ತುಂಬ ಒಳ್ಳೆಯ ಹ್ಯಾಬಿಟ್, ಲಿಟ್ರಲಿ ಒಳ್ಳೆ ಹ್ಯಾಬಿಟ್ ಆಯಿತಾ. ಬುಕ್ಸ್ ಓದಿ, ಓಕೆ. ಇಲ್ಲ ಬುಕ್ಸ್ ಓದೋಕ್ಕೂ ಬೇಜಾರಾಯ್ತಾ, ಜಸ್ಟ್ ಆಫ್ ಮಾಡ್ಕೊಂಡು ಕೂತ್ಕೊಳ್ಳಿ, ಮೈಂಡ್ನ ಸ್ಯಾಚುರೇಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಲೈಕ್ ನಿಮ್ಮ ಮೈಂಡಿಗೆ ಹೇಳ್ತಾ ಕೂತ್ಕೊಳ್ಳಿ, ಪ್ರೋಗ್ರಾಮ್ ಮಾಡ್ತಾ ಹೋಗಿ, ನಿಮ್ಮ ಮೈಂಡ್ ಮೇಲೆ ವರ್ಕ್ ಮಾಡಿ, ಅಂದರೆ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಿ. ಇದನ್ನೆಲ್ಲ ನೋಡೋದು ಬಿಟ್ಟು ಇದು ರೀಲ್ಸ್ ನೋಡ್ಕೊಂಡು ಕೂರೋದು, ಏನೇನೋ ಮಾಡ್ಕೊಂಡು ಕೂರೋದು ಮಾಡ್ತಾ ಇದ್ರೆ ರೀಲ್ಸ್ ನೋಡ್ತಾನೆ ಇರ್ತೀರ. ಅದೇನು ಒಂದು ರೀಲ್ಸ್ ಕ್ಲಿಕ್ ಮಾಡಬೇಕಾ, ಮತ್ತು ನೋಡ್ಬೇಕನ್ಸುತ್ತೆ. ಹಾಗೆ 1 ನಿಮಿಷ ಅಂತ ಹೋದವರು ಹಾಫ್ ಆನ್ ಅವರ್, 1 ಅವರ್, 2 ಅವರ್, 3 ಅವರ್, 4 ಅವರ್ಸ್ ಹಂಗೆ ಸ್ಕ್ರೋಲ್ ಮಾಡ್ತಾನೆ ಹೋಗ್ತೀರಾ. ಬಿಕಾಸ್ ಅವರಿಗೆ ನಿಮ್ಮ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಗೊತ್ತು, ಅದ್ರ ಮೇಲೆ ಅದು ಆ್ಯಪ್ಸ್ಗಳನ್ನೆಲ್ಲ ಬಿಲ್ಡಪ್ ಮಾಡಿರ್ತಾರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ದ ಮೋಸ್ಟ್ ಇನ್ನೊಂದು ಏನಂತ ಅಂದರೆ, ಸೊ ದಯವಿಟ್ಟು ಅದಕ್ಕೆ ಅಡಿಕ್ಟ್ ಆಗ್ತೀರಾ ನೀವು. ಬಿಕಾಸ್ ಸಬ್ಲಿಮಲ್ ಮೆಸೇಜಸ್ ಯೂಸ್ ಮಾಡ್ತಾರೆ. ದ ಮೋಸ್ಟ್ ಫೇಮಸ್ ಆರ್ಟ್ಸ್ಗಳಲ್ಲಿ ಸಬ್ಲಿಮೆಂಟ್ಸ್ನ ಯೂಸ್ ಮಾಡ್ತಾರೆ, ವಿಜುವಲ್ ಸಬ್ಲಿಮೆಂಟ್ಸ್ನ ಯೂಸ್ ಮಾಡ್ತಾರೆ, ಈ ವೆಬ್ಸೈಟ್ಸ್ಗಳಲ್ಲಿ ಸಬ್ಲಿಮೆಂಟ್ಸ್ ಯೂಸ್ ಮಾಡ್ತಾರೆ. ದ ಮೋಸ್ಟ್ ಫೇಮಸ್ ವೆಬ್ಸೈಟ್, ಶಾಪಿಂಗ್ ವೆಬ್ಸೈಟ್ ಅಮೆಝಾನ್, ಅದರಲ್ಲಿ ಸಬ್ಲಿಮಲ್ ಮೆಸೇಜಸ್ ಇದೆ. ಸೊ ನಿಮ್ಗೆ ಇವಾಗಲೂ ನೋಡಿ, ಅಮೆಝಾನ್ ತುಂಬ ಫೇಮಸ್ ವೆಬ್ಸೈಟ್, ಓಕೆ. ವೈ? ಬಿಕಾಸ್ ಅದರಲ್ಲಿ ಸಬ್ಲಿಮಲ್ ಮೆಸೇಜ್ ಇದೆ. ಆ ಅಮೆಝಾನ್ ಅಂತ ಏನಿದು ಲೋಗೋ ಮಾಡಿದಾರಲ್ಲ, ಅದರಲ್ಲಿ ಸಬ್ಲಿಮಲ್ ಮೆಸೇಜ್ ಇದೆ, ಓಕೆ. ಸೊ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಈವನ್ ಕೋಕೋಕೋಲಾ ಅಡ್ವರ್ಟೈಸ್ಮೆಂಟ್ಸಲ್ಲೂ ಕೂಡ ಸಬ್ಲಿಮಲ್ ಮೆಸೇಜಿಂಗ್ನ ಆವಾಗ ಯೂಸ್ ಮಾಡ್ತಿದ್ರು. ಏನಾದರೂ ಡೌಟ್ ಇದ್ದರೆ ಗೂಗಲಲ್ಲಿ ಹೋಗಿ ರಿಸರ್ಚ್ ಮಾಡಿ, ಸಬ್ಲಿಮಲ್ ಅಡ್ವರ್ಟೈಸ್ಮೆಂಟ್ಸ್ ಅಂತ ಕೊಡಿ, ನಿಮಗೆ ತೋರಿಸ್ತಾ ಹೋಗುತ್ತೆ ಯಾವುದ್ಯಾವುದರಲ್ಲಿ ಸಬ್ಲಿಮಲ್ ಯೂಸ್ ಮಾಡ್ತಾರೆ ಅಂತ, ಓಕೆನಾ. ದ ಮೋಸ್ಟ್ ಫೇಮಸ್ ಅಡ್ವರ್ಟೈಸ್ಮೆಂಟ್ ಏನಿರುತ್ತಲ್ಲ, ಅದರಲ್ಲೆಲ್ಲನೂ ಕೂಡ ಸಬ್ಲಿಮೆಂಟ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಬೇಗ ಹೋಗಿ ಅದನ್ನು ಸೇಲ್ಸ್ ತೊಗೊಳೋದು, ಅದನ್ನು ಇಷ್ಟಪಡೋದು, ಓಕೆ. ನೀವು ಇದುವರೆಗೂ ಗೊತ್ತಿಲ್ಲ ನಿಮಗೆ, ಅಮೆಝಾನ್ ಅಂತಿರ್ತೀರಾ, ಅಮೆಝಾನ್ ಅಂತಿರ್ತೀರಾ. ಯಾಕೆ ಅಮೆಝಾನ್ ಅಂತ ಅಂತಿರ್ತೀರಾ ಅಂತ ನಿಮಗೆ ಗೊತ್ತಿಲ್ಲ. ಬಟ್ ಲಿಟ್ರಲಿ ಯಾಕೆ ಅಂತಂದರೆ ಅದರಲ್ಲಿ ಸಬ್ಲಿಮಲ್ ಮೆಸೇಜ್ ಇದೆ. ಏನು ಮೆಸೇಜ್ ಇರುತ್ತೆ? ಏನಿಲ್ಲ, ವಿಜುವಲ್ಸ್ನ ಹಾಕಿರ್ತಾರೆ. ಲೈಕ್ ಏನಂತಂದರೆ, ನೀವು ಒಂದ್ಸತಿ ಹೋಗಿ ಅಲ್ಲಿ ಬೈ ಮಾಡಿದ್ರೆ ಮತ್ತೆ ಹೋಗಿ ಮತ್ತೆ ಹೋಗಿ ಬೈ ಮಾಡ್ತಿರ್ಬೇಕು. ಆ ರೀತಿ ವಿಜುವಲ್ಸ್ನ ಅವರು ಯೂಸ್ ಮಾಡಿದ್ದಾರೆ ಸಬ್ಲಿಮಲ್ ಮೆಸೇಜಲ್ಲಿ, ಓಕೆನಾ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ನಿಮ್ಮ ಮೈಂಡ್ ಮೇಲೆ ಗೇಮ್, ಅಂದರೆ ಅವರಿಗೆಲ್ಲ ಗೊತ್ತು ನಿಮ್ಮ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ, ಅದ್ರ ಮೇಲೆ ಅವ್ರು ಗೇಮ್ ಆಡ್ತಿದ್ದಾರೆ. ಸೊ ದಯವಿಟ್ಟು ಕಂಟೆಂಟ್ಸ್ ವಾಚ್ ಮಾಡೋದು ನಿಲ್ಲಿಸ್ಬಿಡಿ, ಓಕೆ. ದಯವಿಟ್ಟು ಓಕೆ, ಫಾರ್ ಯುವರ್ ಗುಡ್, ಆಯಿತಾ. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು, ಓಕೆ. ಈಗ ನಾನು ಹೇಳಿದೆ, ಲೈಕ್ ದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ ಏನಂತ ಅಂದರೆ, ಯೋಗ ಮಾಡಬೇಡಿ, ಎಕ್ಸಸೈಸ್ ನಾನು ಮಾಡಬೇಡಿ ಅಂತ ಯಾರಿಗೂ ಪ್ರೊವಾಕ್ ಮಾಡ್ತಿಲ್ಲ ಇಲ್ಲಿ. ಮೈಂಡ್ನ ಪೀಸ್ಗೆ, ಮನಸ್ಸಿನ ಶಾಂತಿಗೆ, ನೆಮ್ಮದಿಗೆ ನಾವು ಧ್ಯಾನ ಮಾಡ್ತೀವಿ. ಯೋಗ ಏನಕ್ಕೆ ಮಾಡ್ತೀವಿ ಅಂದರೆ, ನಮ್ಮ ದೇಹದ ಒಂದು ಅದನ್ನು ನೀವು ಮಾಡಿದ ತಕ್ಷಣ ನಿಮಗೆ ಬೂಸ್ಟ್ ಅನಿಸುತ್ತೆ, ಆ್ಯಕ್ಟಿವ್ ಅನಿಸುತ್ತೆ, ಅದಕ್ಕೆ ಮಾಡ್ತೀರಾ. ಅರ್ಥ ಆಯ್ತಾ? ಆ್ಯಂಡ್ ಸೆಲ್ಫ್ ಕಾನ್ಸೆಪ್ಟ್, ವರ್ಕ್ ಮಾಡಬೇಡಿ. ನಾನು ಹೇಳ್ತಿರೋದು ನೋಡಿ, ವರ್ಕ್ ಮಾಡಬೇಡಿ, ಸೆಲ್ಫ್ ಲವ್ ಮಾಡಬೇಡಿ ಅಂತ ಯಾರಿಗೂ ಇಲ್ಲಿ ಪ್ರೊವಾಕ್ ಮಾಡ್ತಿಲ್ಲ, ಹೇಳ್ತಿಲ್ಲ. ರಾಂಗ್ ಮೆಸೇಜಸ್ನ ನಾನು ಕೊಡ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಯಾವುದು ಮ್ಯಾನಿಫೆಸ್ಟೇಷನ್ ಅಂಡರಲ್ಲಿ ಬರಲ್ಲ, ಓಕೆ. ಸೊ ಯೋಗ ಬೇರೆ ಟಾಪಿಕ್, ಮೆಡಿಟೇಷನ್ ಬೇರೆ ಟಾಪಿಕ್, ಮ್ಯಾನಿಫೆಸ್ಟೇಷನ್ ಬೇರೆ ಟಾಪಿಕ್, ಆ್ಯಂಡ್ ಸೆಲ್ಫ್ ಲವ್ ಅನ್ನೋದು ಬೇರೆ ಟಾಪಿಕ್. ಇದನ್ನು ನಾನು ತುಂಬ ಸತಿ ಹೇಳಿದ್ದೀನಿ. ಯೋಗ ಬೇಕು ನಿಮ್ಮ ಬಾಡಿನ ಆ್ಯಕ್ಟಿವ್ ಆಗಿ ಇಟ್ಕೊಳಕ್ಕೆ, ಧ್ಯಾನ ಬೇಕು ನಿಮ್ಮ ಮನಸ್ಸನ್ನ ಶಾಂತಿಯಾಗಿ ಇಟ್ಕೊಳೋದಕ್ಕೆ. ಅರ್ಥ ಆಯ್ತಾ? ಆ್ಯಂಡ್ ಸೆಲ್ಫ್ ಲವ್ ಬೇಕು, ಇಟ್ಸ್ ಇಂಪಾರ್ಟೆಂಟ್. ಯಾಕೆಂದರೆ ನಿಮ್ಮ ಜೊತೆ ಕೊನೆವರೆಗೂ ನೀವೇ ಇರ್ತೀರ, ಅದಕ್ಕೆ, ಓಕೆನಾ. ಆದರೆ ಇದ್ಯಾವುದು ಮ್ಯಾನಿಫೆಸ್ಟೇಷನ್ ಅಂಡರಲ್ಲಿ ಬರಲ್ಲ, ಅಷ್ಟೇ ನಾನು ಹೇಳ್ತಾ ಇರೋದು. ಅರ್ಥ ಆಯ್ತಾ? ಸಿಂಪಲಾಗಿ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಲಾ ಆಫ್ ಅಟ್ರಾಕ್ಷನಲ್ಲಿ ಆಗಿರ್ಬೋದು, ಯೋಗ ಮಾಡಿಸ್ತಾರೆ, ಮೆಡಿಟೇಷನ್ ಮಾಡಿ, ಯೋಗ ಮಾಡಿ ನೋಡಿ, ಅದೆಲ್ಲ ಸಪ್ರೇಟ್, ಇದೆಲ್ಲ ಸಪ್ರೇಟ್. ನನಗೆ ಅದೇನೋ ಇದನ್ಸಲ್ಲ. ನಿಮ್ಮ ಮನಸ್ಸು ನಾರ್ಮಲಾಗಿ ಥಿಂಕ್ ಮಾಡ್ತಿರುತ್ತೆ. ನೀವು ಮಾಡಬೇಕಾಗಿರೋದು ಕೆಲಸ, ನೀವು ಥಿಂಕಿಂಗ್ನ ಚೇಂಜ್ ಮಾಡೋದಷ್ಟೇ, ಬೇರೆ ಏನೂ ಅಲ್ಲ. ಯೋಗ ಮಾಡು, ಮೆಡಿಟೇಷನ್ ಮಾಡು, ಮೆಡಿಟೇಷನ್ ಪೀಸ್ ಕೊಡುತ್ತೆ. ಸೊ ಆಗ ಒಂದು ವೇಯಲ್ಲಿ ಹೇಳ್ತೀನಿ, ನೆಗೆಟಿವ್ ಥಾಟ್ಸ್ನ ಕಡಿಮೆ ಮಾಡೋಕ್ಕೆ ಥಿಂಕ್ ಮಾಡುತ್ತೆ. ಬಟ್ ನನಗೇನು ಇಷ್ಟ ಇಲ್ಲ ಗೊತ್ತಾ, ಸೊ ಈ ಮ್ಯಾನಿಫೆಸ್ಟೇಷನ್ ಅಂತ ಟೈಟಲ್ ಇಟ್ಕೊಂಡು ಅದರಲ್ಲಿ ಯೋಗ ಮೆಡಿಟೇಷನ್ ಟೀಚ್ ಮಾಡೋದು ಇಷ್ಟ ಆಗಲ್ಲ. ಐ ಲವ್ ಯೋಗ, ಆಯಿತಾ. ನಾನು ಯೋಗ ತುಂಬ ಮಾಡ್ತಿದ್ದೋಳು, ತುಂಬ ಇಷ್ಟ ನನಗೆ ಯೋಗ ಅಂದರೆ. ಲೈಕ್ ಲಿಟ್ರಲಿ ಈಗ ನಾನು ಮಾಡ್ತಿಲ್ಲ, ಬಿಕಾಸ್ ನನಗೆ ಟೈಮ್ ಸಾಲಲ್ಲ ಮಾಡೋದಕ್ಕೆ, ಅದಕ್ಕೆ ನಾನು ಮಾಡ್ತಿಲ್ಲ. ಟೈಮ್ ಸಾಲಲ್ಲ ಅನ್ನೋದಕ್ಕಿಂತ ಬೆಳಗ್ಗೆ ಎದ್ದು ನನಗೆ ತುಂಬ ಕೆಲಸ ಇರುತ್ತೆ, ಆ ಕೆಲಸ ಮಾಡ್ತಿರ್ತೀನಿ. ಸೊ ನನಗೆ ಯೋಗ ಮಾಡಲ್ಲ ನಾನು ಇವಾಗ, ಓಕೆನಾ. ಆ್ಯಂಡ್ ಮೆಡಿಟೇಷನ್ನು ಕೂಡ ತುಂಬ ಪೀಸ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಅದನ್ನು ಮ್ಯಾನಿಫೆಸ್ಟೇಷನ್ ಅಂಡರಲ್ಲಿ ಹೇಳಬೇಡಿ, ಟೀಚ್ ಮಾಡಬೇಡಿ, ಓಕೆ.
ಬೇಕಿದ್ರೆ ನಿಮ್ಗೆ ಅಷ್ಟು ಆಸೆ ಇದ್ದರೆ ಯೋಗ ಅಂತ ಒಂದು ಸಪ್ರೇಟ್ ಟಾಪಿಕ್, ಮೆಡಿಟೇಷನ್ ಅಂತ ಒಂದು ಸಪ್ರೇಟ್ ಟಾಪಿಕ್ ಹಿಡ್ಕೊಂಡು ಟೀಚ್ ಮಾಡಿ. ಮ್ಯಾನಿಫೆಸ್ಟೇಷನಲ್ ಅಂಡರಲ್ಲಿ ಟೀಚ್ ಮಾಡಿದರೆ ಜನ ಏನು ಅನ್ಕೊಂಡ್ಬಿಡ್ತಾರೆ, ಅವು ಮ್ಯಾನಿಫೆಸ್ಟೇಷನ್ಗೂ ಇದಕ್ಕೂ ರಿಲೇಟೆಡ್ ಇದೆ, ಒನ್ ಆರ್ ಅದರ್ ವೇಲಿ ರಿಲೇಟೆಡ್ ಇದೆ. ಆದರೆ ಮ್ಯಾನಿಫೆಸ್ಟೇಷನ್ ಇಸ್ ಸಪ್ರೇಟ್ ಕಾನ್ಸೆಪ್ಟ್ ಅಪ್ಪ. ನಾನು ಒಂದು ಹೇಳ್ತೀನಿ, ನೀವು ಮೆಡಿಟೇಷನ್ ಮಾಡ್ತೀರಾ, ಮೆಡಿಟೇಷನ್ ಮಾಡಿ 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 ಓಕೆ ನಿಮ್ಮ ಓವರ್ ಥಿಂಕಿಂಗ್ನ ಸ್ಟಾಪ್ ಮಾಡ್ತೀರಾ. ಬಟ್ ನೀವು ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದರೆ ನೀವು ನಿಮ್ಮ ಫೇವರಲ್ಲಿ ಥಿಂಕ್ ಮಾಡಬೇಕು. ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಫೇವರಲ್ಲಿ ನೀವು ಥಿಂಕ್ ಮಾಡಬೇಕು, ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂ ಆಗಿ ನಿಮ್ಮ ಫೇವರಲ್ಲಿ ನೀವು ಥಿಂಕ್ ಮಾಡಬೇಕು. ಏನೇ ಅಪೋಸಿಟ್ ನಿಮಗೆ ಕಾಣಿಸಿದ್ರು ಕಣ್ಮುಂದೆ ಅದನ್ನು ನೀವು ಜಸ್ಟ್ ನೀವೇನು ಅಂದ್ಕೊಂಡಿದ್ದೀರ ಅದಕ್ಕೆ ಮಾತ್ರ ನೀವು ಸ್ಟಿಕ್ ಆನ್ ಆಗಿರಬೇಕು. ಇದು ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ. ನೀವು ಯೋಗ ಮಾಡ್ತೀರಾ, ಆ್ಯಕ್ಟಿವ್ ಆಗಿರ್ತೀರಾ, ಡೇ ಪೂರ್ತಿ ಮೆಡಿಟೇಷನ್ ಮಾಡ್ತೀರಾ, ಡೇ ಪೂರ್ತಿ ಪೀಸ್ ಆಗಿರ್ತೀರಾ, ಸೆಲ್ಫ್ ಲವ್ ಮಾಡ್ತೀರಾ, ಏನೋ ಒಂಥರ ಖುಷಿ ಹ್ಯಾಪಿನೆಸ್ ಇರುತ್ತೆ ನಿಮಗೆ. ಬಟ್ ಅಟ್ ದ ಎಂಡ್ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಲಿಲ್ಲ ಅಂದರೆ ವಾಟ್ಸ್ ದ ಪಾಯಿಂಟ್ ಆಫ್ ಡೂಯಿಂಗ್ ಆಲ್ ದಟ್ ಥಿಂಗ್ಸ್? ಆ ಎಲ್ಲನೂ ಮಾಡಿ ಎಂಡಲ್ಲಿ ನಿಮ್ಮ ಥಾಟ್ಸ್ ನೋಡಿ, ಮೆಡಿಟೇಷನ್ ಲಿಟ್ರಲಿ ಹೇಳ್ತೀನಿ, ಥಾಟ್ಸ್ನ ಕಂಟ್ರೋಲ್ ಮಾಡುತ್ತೆ, ಥಿಂಕ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ, ಓವರ್ ಥಿಂಕಿಂಗ್ನ ಸ್ಟಾಪ್ ಮಾಡುತ್ತೆ. ಬಟ್ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ದು ನಡಿಬೇಕಂದ್ರೆ ನಿಮ್ಮ ವೇ ಅಲ್ಲಿ ಥಿಂಕ್ ಮಾಡಬೇಕು. ನೀವು ಮತ್ತೆ ಯೋಗ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ಸೆಲ್ಫ್ ಲವ್ ಮಾಡ್ತೀನಿ, ಇದೆಲ್ಲ ಮಾಡಿ ನಾನು ಏನು ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತ ಅಂದ್ಕೊಂಡಿದ್ದೀನೋ ಅದ್ರ ಬಗ್ಗೆ ನಾನು ಮತ್ತೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂದರೆ ಹೇಗೆ ಗುರು ಮ್ಯಾನಿಫೆಸ್ಟ್ ಆಗುತ್ತೆ? ನಾನು ಇದನ್ನೇ ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದು. ನಾನು ಇದ್ಯಾದರೂ ಇದಕ್ಕೂ ಅಪೋಸ್ ಇಲ್ಲ. ಮೆಡಿಟೇಷನ್ ಮಾಡೋದು ನನಗೂ ತುಂಬಾ ಇಷ್ಟ, ಯೋಗ ಮಾಡೋದು ನನಗೆ ತುಂಬ ಇಷ್ಟ. ಅದೊಂಥರ ಎಕ್ಸ್ಟ್ರಾ ಬೂಸ್ಟ್ ಕೊಡುತ್ತೆ ನಿಮಗೆ. ನಾನು ಮಾಡಿದ್ದೀನಿ, ಆ ರೂಟೀನಲ್ಲಿ ಇದ್ದೋಳೆ, ಆ ರೂಟೀನ್ ಮಾಡಿ ಬಂದೋಳೆ, ತುಂಬ ಚೆನ್ನಾಗಿರುತ್ತೆ ಡೇ. ಆದರೆ ಅಟ್ ದ ಎಂಡ್ ಇದೆಲ್ಲ ಮಾಡಿ ನಿಮ್ಮ ಥಾಟ್ಸ್ನೇ ಫೋಕಸ್ ಮಾಡಲಿಲ್ಲ ಅಂದರೆ ನೀವೇನು ಅನ್ಕೊತೀರಾ ಗೊತ್ತಾ? ಮೆಡಿಟೇಷನ್ ಮಾಡಿಬಿಟ್ರೆ ಸಾಕಪ್ಪ, ನನ್ನ ಥಾಟ್ಸ್ ಕಂಟ್ರೋಲ್ ಆಗುತ್ತೆ ಅಂತ. ನಿಮ್ಮ ಥಾಟ್ಸ್ ಮೇಲೆ ಯಾರು ವರ್ಕ್ ಮಾಡ್ತಾರೆ? ಓಕೆ, ಸೊ ನಾನು ಅದನ್ನು ಹೇಳ್ತಿರೋದು. ಓಕೆ, ನನಗೆ ನಿಮ್ಗೆಲ್ರಿಗೂ ಕ್ಲಾರಿಟಿ ಸಿಗಬೇಕು, ಇದೆಲ್ಲ ಡಿಫ್ರೆಂಟ್, ಇದು ಡಿಫ್ರೆಂಟ್, ಇದು ಡಿಫ್ರೆಂಟ್ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಆ್ಯಂಡ್ ಇನ್ನೊಂದೇನಂತಂದರೆ ಸೆಲ್ಫ್ ಕಾನ್ಸೆಪ್ಟ್. ಓಕೆ, ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ನಾನು ಮಾಡಬೇಡಿ ಅಂತ ಯಾಕೆ ಹೇಳಿದ್ದಂದರೆ ನೋಡಿ, ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಎಕ್ಸ್ಪೆಷಲಿ ಈಗ ಎಲ್ಲದರಲ್ಲೂ ನಮಗೆ ಏನು ಥಾಟ್ಸ್ ಇದೆ ಅದು. ಈಗ ನಾನು ಫಾರ್ ಎಕ್ಸಾಂಪಲ್ ಓಕೆ ನಾನು ಹೇಳ್ತೀನಿ. ಓಕೆನಾ, ಈಗ ನಾನು ನನ್ನ SP ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀನಿ. ಓಕೆ, ನಾನು ಏನು ಮಾಡಬೇಕು? ನನ್ನ SP ಮೇಲೆ ನನಗೆ ಏನಾದರೂ ನೆಗೆಟಿವ್ ಥಾಟ್ಸ್ ಇದ್ದರೆ ಅದನ್ನು ನಾನು ಚೇಂಜ್ ಮಾಡ್ಕೊಬೇಕು. ಅಥವಾ ನನಗೆ ರಿಲೇಷನ್ಶಿಪ್ ಮೇಲೆ ಏನಾದರೂ ನೆಗೆಟಿವ್ ಥಾಟ್ಸ್ ಇದ್ದರೆ ಅದನ್ನು ನಾನು ಚೇಂಜ್ ಮಾಡ್ಕೊಬೇಕು. ಅದು ಬಿಟ್ಟು ಇನ್ನೇನು ಮಾಡೋದಿಲ್ಲ ಅಲ್ಲಿ. ಓಕೆನಾ, ಅಲ್ಲಿ ನಿಮ್ಗೆ SP ಮೇಲೆ ಏನಿದೆ ಅಥವಾ ರಿಲೇಷನ್ಶಿಪ್ ಮೇಲೆ ಏನಿದೆ ಅದಷ್ಟೇ ನಿಮಗೆ ಬೇಕಾಗಿರುತ್ತೆ. ಓಕೆನಾ? ಓಕೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಬೇರೆ ಕೊಡ್ತೀನಿ. ಈಗ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ನಿಮಗೆ ಅಲ್ಲಿ ದುಡ್ಡಿನ ಮೇಲಿರೋ ಥಾಟ್ಸ್ ಅಷ್ಟೇ ಬದಲಾಗಬೇಕಾಗಿರುತ್ತೆ. ಓಕೆ, ಅದು ಬದಲಾದರೆ ನಿಮಗೆ ದುಡ್ಡು ನಾರ್ಮಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಓಕೆನಾ, ನಿಮಗೆ ದುಡ್ಡು ಮ್ಯಾನಿಫೆಸ್ಟ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಮೇಲಿರೋ ಥಾಟ್ಸ್ ಮೇಲೆ ಯಾಕೆ ವರ್ಕ್ ಮಾಡಬೇಕು? ನೋಡಿ, ಸೀರಿಯಸ್ಲಿ ನಾನು ಹೇಳ್ತೀನಿ, ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ನಿಮಗೆ ದುಡ್ಡಿನ ಮೇಲೆ ಏನು ಥಾಟ್ ಇದೆ ಅದನ್ನು ಕೂಡ ಸೆಲ್ಫ್ ಕಾನ್ಸೆಪ್ಟ್ ಅಂತಲೇ ಹೇಳ್ತಾರೆ. ಅಂದರೆ ನಿಮ್ಮ ಜೊತೆ ಕಂಪೇರ್ ಮಾಡಿ ಏನಿದೆ ಅದನ್ನು ಸೆಲ್ಫ್ ಕಾನ್ಸೆಪ್ಟ್ ಅಂತ ಹೇಳ್ತಿದ್ದಾರೆ. ಬಟ್ ಲಿಟ್ರಲಿ ನಾನು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಡಿ ನೀವು. ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ಅಂತ ಅಂದರೆ ಎಲ್ಲರೂ ಹೇಳೋದು, ಓಕೆ ನಿನಗೆ ಮನಿ ಮೇಲೆ ಬ್ಯಾಡ್ ಥಾಟ್ಸ್ ಇದ್ದರೆ ಅದು ಮನಿ ಮೇಲೆ ಇರೋ ನಿಮಗೆ ಸೆಲ್ಫ್ ಕಾನ್ಸೆಪ್ಟ್, ಅದನ್ನು ಚೇಂಜ್ ಮಾಡ್ಕೋ, ಒಪಿನಿಯನ್ ಚೇಂಜ್ ಮಾಡ್ಕೋ ಅಂತ ಹೇಳ್ತಾರೆ. ಅದನ್ನು ಕಾಂಪ್ಲಿಕೇಟೆಡ್ ಮಾಡಿ ಹೇಳಿ ಹೇಳಿ ಸೆಲ್ಫ್ ಕಾನ್ಸೆಪ್ಟ್ ಅಂತ ನೇಮ್ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡಿಸಿ ತಲೆ ತಿಂತಿದ್ದಾರೆ. ಸೊ ನಾನು ಹೇಳ್ತಿದ್ದೀನಿ ಕೇಳಿ. ಈಗ ನೀವು SP ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, SP ಮೇಲೆ ನಿಮ್ಗೆ ಏನು ಥಾಟ್ಸ್ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ. ರಿಲೇಷನ್ಶಿಪ್ ಮೇಲೆ ಅಕಸ್ಮಾತ್ ರಿಲೇಷನ್ಶಿಪ್ ಟ್ರೂ ಅಲ್ಲ, ಜೆನ್ಯೂನ್ ಅಲ್ಲ, ಫೇಕ್, ಈ ಥರ ಥಾಟ್ಸ್ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಬಗ್ಗೆ ನೀವೇನು ಥಾಟ್ಸ್ ಸರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಬಿಕಾಸ್ ನಾನು ಮುಂಚೆ ಹೇಳ್ತಿದ್ದೆ ನಿಮ್ಮ ಬಗ್ಗೆನೂ ಥಾಟ್ಸ್ ಸರಿ ಮಾಡ್ಕೊಳ್ಳಿ ಅಂತ. ಬಟ್ ಲಿಟ್ರಲಿ ಹೇಳ್ತೀನಿ ಅದ್ರ ಅವಶ್ಯಕತೆ ಇಲ್ಲ. ಬಿಕಾಸ್ ನೀವು ಯಾವಾಗ SP ಬಗ್ಗೆ ಅಫರ್ಮ್ ಮಾಡ್ತಿರ್ತೀರಾ ಆಗ ಲಿಟ್ರಲಿ ನಿಮ್ಮ ಥಾಟ್ಸು ಅಲ್ಲಿ ಸರಿ ಹೋಗುತ್ತೆ. SP ನಾನಂದರೆ ಇಷ್ಟ. ಸೊ ಇಷ್ಟ ಅಂದಾಗ ನನ್ನ ಬಗ್ಗೆ ಎಷ್ಟೇ ವರ್ಸ್ಟ್ ಇರಲಿ, ನನ್ನ SP ನನ್ನ ಇಷ್ಟಪಡ್ತಾರೆ. ಓಕೆನಾ, ಬಟ್ ನಿಮಗೆ ನಾನು ಹೇಳ್ತಿರೋದು ಇಷ್ಟೇ, ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ಬೇಡ ಅಂತಲ್ಲ, ಸೀರಿಯಸ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಓಕೆ, ತುಂಬ ಒಳ್ಳೆಯದು. ನಿಮ್ಮ ಮೇಲೆ ಒಂದಿಷ್ಟು ಥಾಟ್ಸ್ ಇರುತ್ತಲ್ಲ ಅದ್ರ ಮೇಲೆ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಅದು ಒಳ್ಳೇದು. ಬಟ್ ನಾನು ಹೇಳ್ತಿರೋದು ಏನಂತ ಅಂದರೆ, ಈಗ SP ಮ್ಯಾನಿಫೆಸ್ಟ್ ಮಾಡಬೇಕು ಅಥವಾ ಮನಿನ ಮ್ಯಾನಿಫೆಸ್ಟ್ ಮಾಡಬೇಕು ಅಥವಾ
ಗ್ರೇಡ್ಸ್ನ ಮ್ಯಾನಿಫೆಸ್ಟ್ ಮಾಡಬೇಕು. ಇದೆಲ್ಲದಕ್ಕೂ ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ಬೇಕಾಗಿಲ್ಲ. ಅದನ್ನು ನಾನು ಕ್ಲಾರಿಟಿ ಕೊಡ್ತಿದ್ದೀನಿ ನಿಮಗೆ. ನಿಮ್ಮ ಮೇಲೆ ಅದೆಲ್ಲದಕ್ಕೂ ನೀವು ಕಷ್ಟಪಟ್ಕೊಂಡು ಪ್ರತಿ ಸತಿನೂ ನಾನು ದುಡ್ಡು ಮ್ಯಾನಿಫೆಸ್ಟ್ ಮಾಡಬೇಕು ಅಂದಾಗೂ ಓಕೆ ನನ್ನ ಮೇಲೆ ನಂಗೆ ಥಾಟ್ಸ್ ನನ್ನ ಮೇಲೆ ನನಗೆ ಒಂದಿಷ್ಟು ಥಾಟ್ಸ್ ಇದೆಯಲ್ಲ ಅದನ್ನು ಸರಿ ಮಾಡ್ಕೊಬೇಕು, ಆಗ ಮಾತ್ರ ದುಡ್ಡು ಬರುತ್ತೆ ಅಂತ ನೀವು ಥಿಂಕ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಓಕೆನಾ? ಸೊ ಅದನ್ನು ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ. ಓಕೆ, ಮ್ಯಾನಿಫೆಸ್ಟೇಷನ್ ಇಷ್ಟು ಸಿಂಪಲ್. ಸೊ ಡೋಂಟ್ ಕಾಂಪ್ಲಿಕೇಟ್ ಇಟ್. ನಿಮಗೆ ಏನೋ ಒಂದು ಬೇಕಂತಂದರೆ ಅದ್ರ ಮೇಲೆ ಒಂದಿಷ್ಟು ನೆಗೆಟಿವ್ ಥಾಟ್ಸ್ ಇರುತ್ತಲ್ಲ ಅದನ್ನು ಸರಿ ಮಾಡ್ಕೊಳ್ಳಿ. ಸರಿ ಮಾಡಿಕೊಂಡು ಆ ನಿಮ್ಮ ಫೇವರಬಲ್ ಥಾಟ್ನ ಏನಿದೆಯಲ್ಲ ಕನ್ಸಿಸ್ಟೆಂಟ್ ಆಗಿ, ಅಂದರೆ ಕಂಟಿನ್ಯೂಸ್ ಆಗಿ ಪರ್ಸಿಸ್ಟ್, ಪದೇ ಪದೇ ಮತ್ತೆ ಮತ್ತೆ ಪುನಃ ಪುನಃ ಅದನ್ನೇ ನಿಮಗೆ ಹೇಳ್ಕೊಂಡು ಹೋಗಿ ಅದು ನಿಮ್ಮ 3D ರಿಯಾಲಿಟಿಯಲ್ಲಿ ಪಾಪಪ್ ಆಗುತ್ತೆ. ಓಕೆ, ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ನೆನ್ನೆ ವಿಡಿಯೋಕ್ಕೆ ಇವತ್ತು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನೆನ್ನೆ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಕೊಟ್ಟಿರಲಿಲ್ಲ. ಆ್ಯಂಡ್ ಸಾರಿ, ನಾನು ಆ್ಯಕ್ಚುಲಿ ಟೆರೆಸ್ ಮೇಲೆ ವಿಡಿಯೋ ಮಾಡ್ತಿದ್ದೆ ಅಲ್ವಾ, ತುಂಬ ಬಿಸಿಲು, ನನಗಲ್ಲಿ ಮಾಡೋಕ್ಕಾಗಲ್ಲ. ನಂಗೆ ಸ್ವಲ್ಪ ಬಿಸಿಲು ಅಂದರೆ ಆಗಲ್ಲ, ಆಯಿತಾ. ನಾನು ಎಷ್ಟೇ ಚಳಿ ಇದ್ರೂ ತಡ್ಕೊತೀನಿ. ಚಳಿ ಅಂದರೆ ನನಗೆ ತುಂಬ ಇಷ್ಟ, ತಡ್ಕೊತೀನಿ ನಾನು. ಎಷ್ಟು ನಂಗೆ ಚಳಿನೇ ಆಗಲ್ಲ ಸೀರಿಯಸ್ಲಿ ಹೇಳ್ಬೇಕಂದ್ರೆ. ಏನಂದರೆ ಫ್ಯಾನ್ ಹಾಕೊಂಡು ಮಲ್ಕೊತೀನಿ ನಾನು. ಬೆಡ್ಶೀಟ್ ಇದ್ರೂ ನಡೆಯುತ್ತೆ ನನಗೆ, ಆ ರೇಂಜಿಗೆ ಮಲಗ್ತೀನಿ ನಾನು. ಎಷ್ಟು ಚಳಿ ಇರಲಿ, ತುಂಬ ಕೋಲ್ಡ್ ಇಷ್ಟಪಡ್ತೀನಿ ನಾನು, ಆಯಿತಾ. ಬಟ್ ಬಿಸಿಲು, ಈ ಹಾಟ್ ಟೆಂಪ್ರೇಚರ್ ಇದ್ದರೆ, ಶೆಕೆ ಆದರೆ ನನಗೆ ಉಸಿರು ಕಡ್ದಂಗೆ ಆಗುತ್ತೆ, ಅದು ನನಗೆ ಆಗಲ್ಲ. ಸೊ ಬಿಸಿಲು ಇರುತ್ತಲ್ಲ, ನಂಗೆ ಅದಕ್ಕೆ ಮಾಡೋಕ್ಕೆ ತಲೆನೋವು ಬರುತ್ತೆ, ಅದು ಬೇರೆ ಆಗುತ್ತೆ. ಸೊ ಅದಕ್ಕೆ ನಾನೇ ಬಂದುಬಿಟ್ಟೆ ಕೆಳಗೆ. ಮೇ ಬಿ ನನ್ನ ಅಸಂಪ್ಷನ್ ಇರಬೇಕು ತಲೆನೋವುತ್ತೆ ಅಂತ, ಬಟ್ ಸೀರಿಯಸ್ಲಿ ನನಗೆ ಅದು ಬಿಸಿಲು ಆಗಲ್ಲ. ಅದಕ್ಕೆ ನಾನು ವೀಡಿಯೋಸ್ ರೂಮ್ ಒಳಗಡೆ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ. ಆ್ಯಂಡ್ ಸಾರಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ನಾನು ವೀಡಿಯೋಸಲ್ಲಿ ಅಬ್ಸರ್ವ್ ಮಾಡಿದ್ದು ಮೇಲ್ಗಡೆ ಮಾಡಿದ ವೀಡಿಯೋಸಲ್ಲಿ ಎಲ್ಲದರಲ್ಲೂ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ನೀವು ಕೇಳ್ತೀರಾ, ಓಕೆ ನನಗೆ ಗೊತ್ತು ನೀವು ಕೇಳ್ತೀರಾ ಅಂತ, ಬಟ್ ಆದರೂ ಏನೋ ಅದರಲ್ಲಿ ಒಂಥರ ಬ್ಯಾಕ್ ನಾಯ್ಸಸ್ ಇದ್ದರೆ ಸರಿ ಅನಿಸಲ್ಲ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಒಳಗಡೆ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ. ನಿಜ ರಿಂಗ್ ಲೈಟ್ ಇಲ್ಲ ನನ್ನ ಹತ್ರ, ಇಟ್ಸ್ ಓಕೆ, ಇಲ್ಲ ಅಂದರೂ ನಡೆಯುತ್ತಾ, ಕ್ಯಾಮ್ರಾ ಕ್ಲಾರಿಟಿ ಇದೆಲ್ಲ ಸಾಕು. ಓಕೆ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿರೋ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದೆ ಅಂತ. ಆ್ಯಂಡ್ ಸೀರಿಯಸ್ಲಿ ತುಂಬ ಹೇಳೋದಿದೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಅಫರ್ಮೇಷನ್ಸ್ ಬಗ್ಗೆ ಆಗಿರುತ್ತೆ. ಅಫರ್ಮೇಷನ್ಸ್ ಬಗ್ಗೆ ಸ್ವಲ್ಪ ಡೌಟ್ಸ್ ಇದೆ, ಕ್ಲಿಯರ್ ಮಾಡೋಣ. ಓಕೆನಾ? ಸೊ ನಾವಿವಾಗ ಅಫರ್ಮ್ ಮಾಡ್ತಿರ್ಬೇಕಾದ್ರೆ ಅದು ಇನ್ಸ್ಟೆಂಟ್ಲಿ ನಮ್ಮ ಎಸ್ಪಿಗೆ ರೀಚ್ ಆಗುತ್ತಾ, ಇನ್ಸ್ಟೆಂಟ್ಲಿ ಅವ್ರು ಅದನ್ನು ತೊಗೊತಾರ, ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಓಕೆನಾ? ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ನಂದು ಸಬ್ಲಿಮಲ್ ಚಾನಲ್ ಇದೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ದಯವಿಟ್ಟು ನನ್ನ ಸಬ್ಲಿಮಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗ್ರೂಪ್ ಇದೆ, ಹೋಗಿ ಜಾಯ್ನ್ ಆಗಿ. ಸಕ್ಸಸ್ ಸ್ಟೋರೀಸ್ ಇರುತ್ತೆ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕೇಳಿ. ಆ್ಯಂಡ್ ಕೋಚಿಂಗ್ ಬೇಕಿದ್ದರೆ ಅದು ಕೂಡ ಇದೆ. ಸೊ ಹೋಗಿ ಒಂದು ಸತಿ ಚೆಕ್ ಮಾಡಿ, ಇಷ್ಟ ಆದರೆ ಕೋಚಿಂಗ್ ತೊಗೊಳ್ಳಿ. ಇಟ್ಸ್ ಎ ಕಾಲ್ ಸೆಷನ್, ಬೇರೆ ಏನೂ ಮಾಡಲ್ಲ ನಾನು ಎಕ್ಸ್ಟ್ರಾ. ಕಾಲ್ ಸೆಷನ್ ಅಷ್ಟೇ. ನಿಮ್ದು ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಕೇಳ್ತೀನಿ, ಏನು ಮಾಡಬೇಕಂತ ಹೇಳ್ತೀನಿ. ಅದನ್ನು ಕರೆಕ್ಟಾಗಿ ನೀವು ಮಾಡಿದರೆ ಖಂಡಿತ ನೀವು ಸಕ್ಸಸ್ ಸ್ಟೋರಿ ಜೊತೆ ಇಟ್ಕೊಂಡು ಬರ್ತೀರಾ, ಇಲ್ಲ ಅಂದರೆ ಇಲ್ಲ. ಓಕೆ, ಸೊ ಕಾಲ್ ಸೆಷನ್ಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇದೆ, ಒಂದು ಸತಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ಪೇಷನ್ಸಿಂದ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.